ನಮಸ್ಕಾರ ವೀಕ್ಷಕರೇ, ರೈತ ಪಾಲಿಟಿಕ್ಸ್ಗೆ ಸ್ವಾಗತ. ದಿನದ ವಿದ್ಯಮಾನಗಳ ಇವತ್ತಿನ ಈ ಒಂದು ವಿಶೇಷ ಚರ್ಚೆಯಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ ಏನಿದು ರೈತ ಪಾಲಿಟಿಕ್ಸ್. ಹಲವಾರು ಅಂಶಗಳನ್ನು ಮೊದಲಿಗೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ರೈತನ ಹೆಸರಿನಲ್ಲಿ ನಮ್ಮ ದೇಶದಲ್ಲಿ ನಡೆಯುವಷ್ಟು ರಾಜಕೀಯ ಬೇರೆ ಯಾವುದೇ ದೇಶದಲ್ಲಿ ನಡೆಯಲಿಕ್ಕೆ ಇಲ್ಲ ಅಂತ ಕಾಣ್ತದೆ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದು ಪ್ರಮಾಣ ವಚನವನ್ನ ತೆಗೆದುಕೊಳ್ಳಿ ಅಥವಾ ಇನ್ನು ರೈತನ ಹೆಸರಿನಲ್ಲೇ ಒಂದಷ್ಟು ತೆಗೆದುಕೊಳ್ಳುವಂತ ಯೋಜನೆಗಳನ್ನ ತೆಗೆದುಕೊಳ್ಳಿ, ಅದು ಬರಗಾಲದ ನಿಧಿ ಆಗಿರ್ಬೋದು, ಬೆಂಬಲ ಬೆಲೆ ಅಂತ ಆಗಿರ್ಬೋದು, ಅಥವಾ ಬಹಳ ಮುಖ್ಯವಾಗಿ ಸಾಲ ಮನ್ನಾಗಳು. ಇವತ್ತು ಸರ್ಕಾರಗಳು ಸಾಲ ಮನ್ನಾದ ಯೋಜನೆಗಳನ್ನ ಇಟ್ಟು ನಾವು ರೈತರ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೂಡ, ಅಂದ್ರೆ ಇದನ್ನು ಕೂಡ ರೈತರ ಮೇಲೆ ಹೇಳಲಾಗ್ತಾ ಇರುವಂತದ್ದು. ಇದರ ಹಿಂದೆ ಇರುವಂತ ರಾಜಕೀಯ ಏನು ಅಂತ ಅನ್ನುವಂಥದ್ದು ಮಾತ್ರವಲ್ಲದೆ ಬಜೆಟ್ ನಲ್ಲೂ ಕೂಡ ರೈತರಿಗೆ ಒಂದಷ್ಟು ಹಣಗಳನ್ನು ಇಡಲಾಗ್ತದೆ. ಆದ್ರೆ ಆ ಬಜೆಟ್ ನಲ್ಲಿ ಇಡುವಂತಹ ಹಣ ಎಲ್ಲಿಗೆ ಹೋಗ್ತದೆ ಅನ್ನುವಂತ ಪ್ರಶ್ನೆ ಕೂಡ ಇವತ್ತು ನಮಗೆ ಕಾಡ್ತಾ ಇರುವಂತದ್ದು. ಮನ್ನಾಗಳ ಹೆಸರು ಒಂದು ಕಡೆ ಆಗಿದ್ರೆ, ಭೂಮಿ ಇದ್ರೆ ಮಳೆ ಇಲ್ಲ, ಮಳೆ ಇದ್ರೆ ಇನ್ನು ಸೂಕ್ತವಾದಂತ ಬೆಂಬಲ ಬೆಲೆ ಇಲ್ಲ, ಅಂದ್ರೆ ತಾವು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಹೆಣಗಾಡುವಂತ ಪರಿಸ್ಥಿತಿ ರೈತನದು ಇವತ್ತು ಆಗಿಬಿಟ್ಟಿದೆ ಅಂತ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಹುಳಕಾಟ, ಪ್ರಾಣಿ ಕಾಟ, ಗೊಬ್ಬರ ಇಲ್ಲದೆ ಇರುವಂತದ್ದು, ಈ ಸಮಸ್ಯೆಯನ್ನು ಕೂಡ ರೈತ ಎದುರಿಸ್ತಾ ಇರುವಂತದ್ದು. ಇನ್ನು ಭೂಮಿ ನುಂಗುವ ಕಂಪನಿಗಳು ಆಗಾಗ್ಗೆ ಬರುವುದು, ಭೂಮಿಯನ್ನ ತೆಗೊಳ್ಳೋದು, ಅಲ್ಲಿ ತೆಗೊಂಡು ಎಷ್ಟು ಬೇಕೋ ಅಷ್ಟು ಅಲ್ಲ ಅದಕ್ಕಿಂತಲೂ ಹೆಚ್ಚು ತಗೊಳ್ತಾರೆ. ಕೊನೆಗೆ ಎಲ್ಲ ಆದ ನಂತರ ಪರಿಹಾರ ನಿಧಿಗಾಗಿ ಹಣಗಾಡಬೇಕು, ಅದು ಸಿಗದೇ ಇರುವಂತ ಪರಿಸ್ಥಿತಿ. ಎಷ್ಟೋ ರೈತರು ಇವತ್ತಿಗೂ ಕೂಡ ಭೂಮಿ ಕಳೆದುಕೊಂಡು ಆ ಒಂದು ರೀತಿಯ ಯಾವುದೂ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿಗೆ ಬಂದಿರುವುದನ್ನು ನಾವಿತ್ತು ನೋಡ್ತಾ ಇದ್ದೇವೆ. ಇನ್ನು ಅಣೆಕಟ್ಟು ಯೋಜನೆಗಳು, ಬಹಳಷ್ಟು ಅಣೆಕಟ್ಟು ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ಉಳಿದ ಜಿಲ್ಲೆಗಳಲ್ಲಿ ತೆಗೆದುಕೊಳ್ಳಿ, ಈ ಅಣೆಕಟ್ಟು ಯೋಜನೆಗಳು ವರ್ಷಾನುಗಟ್ಟಲೆ ತೆಗೆದುಕೊಳ್ತಾ ಹೋಗುದು. ಇದು ಕೂಡ ರೈತನ ಹೆಸರಿನಲ್ಲಿ. ಕೊನೆಗೆ ಎಲ್ಲವೂ ಆಗಿ ಅಣೆಕಟ್ಟು ಎದ್ದು ನಿಂತ ಪರಿಸ್ಥಿತಿಯಲ್ಲಿ ನೀರೇ ಇರುವುದಿಲ್ಲ, ಅಥವಾ ರೈತ ತಾನು ಯಾವ ಬೆಳೆ ನಂಬಿದನೋ ಆ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿಗೆ ಬರ್ತದೆ. ಆಗ ಅಣೆಕಟ್ಟು ಮಾತ್ರ ಉಳಿದಿರ್ತದೆ ಅಂತ ಅನ್ನುವಂಥದ್ದು ಇಂತಹ ಉದಾಹರಣೆಗಳು ನಮಗೆ ಸಿಗ್ತಾ ಇರುವಂಥದ್ದು. ಇನ್ನು ನದಿ ನೀರಿನ ಜಗಳಗಳು, ಗಡಿ ಕಾಳಗಗಳು, ಭಾಷಾ ಸಂಘರ್ಷ, ಇದು ಕೂಡ ರೈತನ ಮೇಲೆ ನಡೀತಾ ಇರುವುದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂತೂ ರೈತನ ಗೋಳು ಕೇಳುವಂತ ಸರ್ಕಾರಗಳು ಇಲ್ಲವೇ ಈ ದೇಶದಲ್ಲಿ ಅನ್ನುವಂತ ಒಂದು ಪರಿಸ್ಥಿತಿ ಬಂದು ಬಿಟ್ಟಿದೆ ಅಂತ ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಗೋಲಿಬಾರು, ಇವೆಲ್ಲ ಏನು ಅದು ಕೊಟ್ಟಿದ್ದೇವೆ ಇದು ಕೊಟ್ಟಿದ್ದೆ ಅಂತ ಎಲ್ಲ ಹೇಳುವಂತ ಸರ್ಕಾರಗಳು ರೈತರ ಮೇಲೆ ನೇರವಾಗಿ ಎದೆಗೆ ಗುಂಡಿಕ್ಕುವಷ್ಟರ ಮಟ್ಟಿಗೆ ಇದು ಗೋಲಿಬಾರ್ ನಡೆಸುವಷ್ಟಕ್ಕೂ ನಮ್ಮ ಸರ್ಕಾರಗಳು ಬಂದಿವೆ ಅಂತ ಹೇಳಿದ್ರೆ ರೈತನ ಪರಿಸ್ಥಿತಿ ಏನು ಅಂತ ಅನ್ನುವಂಥದ್ದು. ವಿದೇಶಗಳಿಗೆ ಕೈ ತೋರಿಸ್ತೇವೆ, ಆದ್ರೆ ನಾವು ಯಾವಾಗ ರೈತನ ವಿಚಾರದಲ್ಲಿ ಅಭಿವೃದ್ಧಿ ಆಗುವುದು, ಒಂದು ಒಳ್ಳೆಯ ದಿಶೆಯನ್ನ ಈ ದೇಶ ಕಾಣುವುದು ಅಂತ ಅನ್ನುವಂಥದ್ದು. ಅದಕ್ಕೋಸ್ಕರ ಇವತ್ತು ನನ್ನ ಚರ್ಚೆಯನ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ರೈತ ಮುಖಂಡರಾದಂತಹ ಸುಬ್ರಹ್ಮಣ್ಯ ಭಟ್ರು ಇದ್ದಾರೆ. ಸುಬ್ರಹ್ಮಣ್ಯ ಭಟ್ರೆ, ಸ್ವಾಗತ ಕಾರ್ಯಕ್ರಮಕ್ಕೆ. ಅದೇ ರೀತಿಯಲ್ಲಿ ಹಿರಿಯ ಪತ್ರಕರ್ತರಾದಂತಹ ರಮೇಶ್ ಪೆರ್ಲಾ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಪೆರ್ಲಾ. ನಾನು ಹೇಳಿದಂತೆ ಇಷ್ಟು ಅಂಶಗಳು ರಮೇಶ್ ಪೆರ್ಲಾ, ಬಹುಶಃ ಇತ್ತೀಚೆಗೆ ಹೆಚ್ಚು ರೈತನ ಮೇಲೆನೆ ಎಲ್ಲವೂ ಕೂಡ ನಡೀತಾ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಏನ್ ನೀವು ಒಂದು ಉಲ್ಲೇಖ ಮಾಡಿದ್ರಿ, ಅಣೆಕಟ್ಟು ಕಟ್ಟಿದ ಮೇಲೆ ಕಟ್ಟುವಾಗ್ಲೇ ತುಂಬಾ ಸಮಯ ಆಗ್ತದೆ. ಉದಾಹರಣೆಗೆ ನಮ್ಮ ಉಡುಪಿಯ ವಾರಾಹಿ ಯೋಜನೆ, ಅದಕ್ಕಾಗಿ ಸಕ್ಕರೆ ಕಾರ್ಖಾನೆ ಮಾಡಿದ್ರು. ಸಕ್ಕರೆ ಕಾರ್ಖಾನೆಗೆ ಸಾಕಷ್ಟು ಸಕ್ಕರೆ ಸಿಗ್ಲಿಲ್ಲ, ಅದು ಲಾಸ್ ಆಯಿತು, ಮುಚ್ಚೋಯ್ತು. ಮುಚ್ಚೋಗಿ ಎಲ್ಲ ಆದ್ಮೇಲೆ ಅವರ ವಾರಾಹಿ ಇದು ನೀರಾವರಿ ಯೋಜನೆ ಶುರುವಾಯಿತು. ನೀರು ಎಲ್ಲಿವರೆಗೆ ಬಂದ ಏನ್ ಗೊತ್ತಿಲ್ಲ. ಈ ತರದ ಸುಮಾರು ಹೋಗಿ ಎಲ್ಲ ಬಂದ್ರೆ ಕಬ್ಬು ಬೆಳೆ ಬೆಳೆಸೋದನ್ನ ಇಲ್ಲ, ಸುಮಾರು ಬಂಟ್ವಾಳದವರೆಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರೆಲ್ಲರೂ ಕಬ್ಬು ಬೆಳೆಸ್ತಾ ಇದ್ರು. ಆಗ ಎಲ್ಲ ನಿಲ್ಲಿಸಿದ್ದಾರೆ, ಎಲ್ಲ ಅಡಿಕೆ ಹಾಕಿದ್ದಾರೆ. ಇನ್ನೊಮ್ಮೆ ಕಬ್ಬು ಬೆಳೆಸುವ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಇರ್ಲಿಕ್ಕಿಲ್ಲ. ಏನಾಗಿದೆ ಅಂದ್ರೆ ಈ ರೈತರದು ಬೇರೆ ಬೇರೆ ಸಮಸ್ಯೆ ಇರ್ತದೆ. ಅಂದ್ರೆ ಒಂದೊಂದು ರೈತರದ್ದು ಒಂದೊಂದು ರೀತಿ. ನೀರಾವರಿ ಏರಿಯಾದ ರೈತರ ಪರಿಸ್ಥಿತಿ ಬೇರೆ, ನದಿ ಬದಿಯ ರೈತರ ಪರಿಸ್ಥಿತಿ ಬೇರೆ, ಕಮರ್ಷಿಯಲ್ ಕ್ರಾಪ್ ರೈತರ ಸಮಸ್ಯೆ ಬೇರೆ, ಕುಮೇರು ಕೃಷಿ ಮಾಡುವ ಒಂದು ರೈತರ ಪರಿಸ್ಥಿತಿ, ಮಳೆ ಆಧಾರಿತ ಕೃಷಿ ಮಾಡುವ ಒಂದು ಸಮಸ್ಯೆ ಬೇರೆ, ಬೇರೆ ಬೇರೆ ತರಣ ಇರ್ತದೆ. ಅದಕ್ಕೆ ಇವರೆಲ್ಲ ಒಂದೇ ಮದ್ದದಲ್ಲಿ, ಒಂದೇ ಯೋಜನೆಯಲ್ಲಿ ಎಲ್ಲ ಮದ್ದು ಕೊಡುವಂತ ಪ್ರಯತ್ನವನ್ನು ಈ ಸರ್ಕಾರ ಮಾಡುತ್ತದೆ. ಆಮೇಲೆ ನೋಡಿ, ಸರ್ಕಾರದಲ್ಲಿ ಕೂಡ ರೈತನಿಗೆ, ಒಬ್ಬ ರೈತನಿಗಾಗಿ ಇವರಿಗೆ ಪಶುಸಂಗೋಪನಾ ಇಲಾಖೆ ಬೇರೆ, ಕೃಷಿ ಇಲಾಖೆ ಬೇರೆ, ತೋಟಗಾರಿಕೆ ಇಲಾಖೆ ಬೇರೆ, ಕೃಷಿ ಇಲಾಖೆ ಬೇರೆ, ಸಹಕಾರಿ ಇಲಾಖೆ ಬೇರೆ, ಒಂದಷ್ಟು ಫಂಡ್ಗಳು, ಒಂದಷ್ಟು ಮಿನಿಸ್ಟರ್ಸ್, ಒಂದಷ್ಟು ಯಾವ ಮಟ್ಟಕ್ಕೆ ಬೆಳೆದಿರಬೇಕು ಸೆಕ್ರೆಟರೀಸ್ ಇಷ್ಟೆಲ್ಲ ಇರ್ತಾರೆ. ಅದಕ್ಕೆ ಒಂದು ಸೆಕ್ರೆಟರೀಸ್, ಅಂಡರ್ ಸೆಕ್ರೆಟರಿ ತುಂಬಾ ಜನ ಇರ್ತಾರೆ. ಆಮೇಲೆ ಅದಕ್ಕೆ ಬೇರೆ 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 ಬೋರ್ಡ್ಸ್ ಇದೆಲ್ಲ ಇರ್ತದೆ. ನೀರಾವರಿ ಇರ್ಬೋದು, ಮೈನರ್ ಇರಿಗೇಷನ್ ಇರ್ಬೋದು, ಅದು ಕೂಡ ಕೃಷಿಗೆ ಸಂಬಂಧಿಸಿ ಇದೆ. ಇಷ್ಟು ನೀವು ತಗೊಂಡ್ರೆ ಮಂತ್ರಿ ಮಂಡಲದಲ್ಲಿ ದೊಡ್ಡ ಪಾಲು 1/3 ಇದು ಕೃಷಿಕರಿಗೆ ಬೇಕಾಗಿರ್ತದೆ. ಕೃಷಿಕರ ಸಮಸ್ಯೆ ಮಾತ್ರ ಯಾವುದೂ ಸಾಲ್ವ್ ಆಗಿಲ್ಲ. ಆ ಮೊದಲ ತರಣ ಇದ್ದಾನೆ, ಸಮಸ್ಯೆಯಲ್ಲಿ ಇರ್ತಾನೆ, ಏನು ಅನಿವಾರ್ಯ ಆದಾಗ ಮತ್ತೆ ಹಗ್ಗವೇ ತಗೊಂಡು
ಎಸ್ ಸುಬ್ರಹ್ಮಣ್ಯ ಭಟ್ರೆ, ನಾನು ಓವರಾಲ್ ಆಗಿ ನಾನು ಮೊದಲಿಗೆ ನಾನು ಕೇಳ್ತಿದ್ದೇನೆ, ಮತ್ತೆ ಒಂದೊಂದೇ ಅಂಶದ ಬಗ್ಗೆ ನಾವು ಚರ್ಚೆ ಮಾಡೋಣ. ಓವರಾಲ್ ಆಗಿ ರೈತರ ಸಮಸ್ಯೆಗಳ ಮೇಲೆ ಸರ್ಕಾರಗಳು ನಿಜವಾಗಿ ಗಮನ ಹರಿಸ್ತಾ ಇದೆಯಾ ಅಂತ? ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮನ್ನಾಳಿದಂಥ ಬ್ರಿಟಿಷರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲರೂ ಕೊಳ್ಳೆ ಹೊಡೆಯಲಿಕ್ಕಾಗಿ ಬಂದಿದ್ದಾರೆ ಅಂತ ಹೇಳೊಂದು ಇತಿಹಾಸ ನಮ್ಮ ಕಣ್ಣು ಮುಂದಿದೆ. ಆದರೆ ಈ ಸ್ವಾತಂತ್ರ್ಯ ನಂತರ ಕೃಷಿ ಪ್ರಧಾನವಾದಂಥ ಭಾರತದಲ್ಲಿ ಕೃಷಿಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತದೆ ಅಂತ ಹೇಳುವುದು ಎಲ್ಲರ ನಿರೀಕ್ಷೆ ಕೂಡ ಇತ್ತು. ದೇಶ ಕಾಯುವ ಸೈನಿಕ ಹಾಗೂ ಅನ್ನ ಕೊಡುವಂಥ ರೈತ, ಇವರ ಮೇಲೆ ಯಾವ ಸರ್ಕಾರ ಪ್ರಾಮಾಣಿಕವಾದಂಥ ಕಾಳಜಿಯನ್ನು ವ್ಯಕ್ತಪಡಿಸ್ತದೆ ಆವಾಗ ದೇಶ ಉದ್ಧಾರ ಆಗ್ತದೆ ಅಂತ ಹೇಳುವುದು ಇದು ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಂಡುಕೊಂಡಂಥ ವಿಚಾರ. ಆದರೆ ನಮ್ಮ ಕನಸುಗಳೆಲ್ಲ ನನಸಾಗಿ ಉಳಿತು. ಸ್ವಾತಂತ್ರ್ಯದ 70 ವರ್ಷಗಳ ನಂತರವೂ ರೈತರ ಸಮಸ್ಯೆಗಳು ಇನ್ನು ತಾವು ಈವಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಅದು ಬರೇ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಮಾತ್ರ ಬಿಂಬಿತವಾಗ್ತದೆ ಹೊರತು ನಿಜವಾಗಿ ರೈತನ ಸಮಸ್ಯೆ ಇವತ್ತಿಗೂ ಅದು ಸಮಸ್ಯೆಯಾಗಿಯೇ ಬೆಳವಣಿಗೆಯಲ್ಲಿದೆ. ಹಾಗೂ ಈ ನ್ಯಾಯಯುತವಾದಂಥ ಅವರ ಹೋರಾಟಗಳು ಅಥವಾ ಬೇಡಿಕೆಗಳು ಏನಿದೆ ಅವುಗಳಿಗೆ ಆ ಸರ್ಕಾರ ಸ್ಪಂದಿಸುವುದಾಗಲಿ, ಕನಿಷ್ಠ ಅದಕ್ಕೆ ಒಂದು ಬೆಂಬಲವನ್ನು ಕೊಡೋದಾಗಲಿ ಇವತ್ತಿನವರೆಗೆ ಮಾಡದಿರುವುದರಿಂದ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಆವಾಗ ನೋಡ್ತಾ ಇರ್ತೇವೆ, ರೈತ ಬೆಳೆದಂಥ ತರಕಾರಿ ಇರಬಹುದು, ಹಣ್ಣು ಹಂಪಲುಗಳಿರ್ಬೋದು, ಅದನ್ನು ಚರಂಡಿಗೆ ಸೇಯುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂತ ಹೇಳಿದ್ರೆ ಅವನಿಗೆ ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಲೆ ಸಿಗದೆ ಅವ ಇವತ್ತು ಆತ್ಮಹತ್ಯೆಯವರೆಗೆ ಆ ಸರ್ಕಾರ ರೈತನನ್ನು ತಂದು ನಿಲ್ಲಿಸಿದೆ. ಎಸ್, ಒಂದೊಂದಾಗಿ ನಾನು ಇದು ಮಾಡೋದು, ಸಾಲ ಮನ್ನಾದ ಯೋಜನೆಗಳು ಇದು ಆರಂಭ ಆದದ್ದು ಹೇಗೆ ಏನು ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ನಿಜವಾಗಿ ಅದು ಮುಟ್ಟುತ್ತಾ ಇದೆಯಾ? ಸಾಲ ಮನ್ನಾ ಆಕ್ಚುಲಿ ಯಾರಿಗೆ ತಲುಪಬೇಕು ಅವರಿಗೆ ತಲುಪ್ತಾ ಇಲ್ಲ. ಸಾಲ ಆಕ್ಚುಲಿ ಯಾರಿಗೆ ಸಾಲ ಮನ್ನಾ ಮಾಡ್ತಾರೆ ಅಂದ್ರೆ ಯಾರು ಡ್ಯೂ ಇಟ್ಕೊಂಡಿರ್ತಾರೆ ಅವರಿಗೆ. ಯಾರು ಡ್ಯೂ ಇಟ್ಕೊಂಡಿರ್ತಾರೆ ಅಂದ್ರೆ, ನಾನು ಯಾವ ಬ್ಯಾಂಕ್ ಫೋನ್ ಮಾಡಿದ್ರೆ ಕೋಆಪರೇಟಿವ್ ಸೊಸೈಟಿ ಫೋನ್ ಮಾಡ್ತಾರೆ, 4 ದಿವಸ ಕಳೆದ ಅಥವಾ ರಿನ್ಯೂ ಮಾಡೋರು ಇವರು ಇಟ್ಕೊಂಡಿರ್ತಾರೆ. ಹೊರತು ಪ್ರಾಮಾಣಿಕವಾದ ರೈತ ಕಷ್ಟಪಟ್ಟಾದ್ರೆ ಹೋಗಿ ಬೇರೆ ಲೋನ್ ಇದು ಮಾಡಿ ಕಟ್ಟಿರ್ತಾನೆ. ಆಕ್ಚುಲಿ ನೀವು ಬಹುಶಃ ಇವ್ರಿಗೆ ಗೊತ್ತಿರ್ಬೋದು ಆಗ್ತಿರುವುದ ಈ ಒಂದು ಪರಿಸ್ಥಿತಿ. ಆದ್ರೆ ಸಾಲ ಮನ್ನಾದಿಂದ ಜನರಿಗೆ ರೈತರಿಗೆ ಹೆಲ್ಪ್ ಆಗಿಲ್ಲ ಅಂತ, ಹೆಲ್ಪ್ ಆಗಿದೆ, ಮೊದಲು ಆಗ್ತಿತ್ತು. ಅದೊಂದು ರಾಜಕೀಯಕ್ಕಾಗಿ ಅದನ್ನೊಂದು ಇಶ್ಯೂ ಮಾಡೋದು. ಈಗ ಲಾಸ್ಟ್ 50,000 ಏನು ಸಿದ್ದರಾಮಯ್ಯ ಅವರು ಇರುವಾಗ ಮನ್ನಾ ಮಾಡಿದ್ರು. ಆಕ್ಚುಲಿ ಅವರಿಗೆ ಸಾಲ ಮನ್ನಾ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಆಗಿತ್ತು. ನಮ್ಮ ರಾಜ್ಯದಲ್ಲಿ ಒಂದು ಕಾನೂನಿದೆ, ಈ ವಿತ್ತೀಯ ಶಿಸ್ತು ಅಂತ ಒಂದು ಇದೆ. ಸೊ ನಮ್ಮ ರಾಜ್ಯದಲ್ಲಿ ವಿತ್ತೀಯ ಶಿಸ್ತು ಅಂದ್ರೆ ಡೆಫಿಸಿಟ್ ಇಲ್ಲ, ಆಕ್ಚುಲಿ 0.001% ಇದಿದೆ, ಸರ್ಪ್ಲಸ್ ಇದೆ. ಸೊ ಆ ವಿತ್ತೀಯ ಇದನ್ನು ಅವರು ಕಾಪಾಡಿಕೊಂಡು ಬರ್ಲಿಕ್ಕೆ ಬೇಕಾಗಿ ಬೇಡ ಅದು ಆಮೇಲೆ ಎಲೆಕ್ಷನ್ ಇದ್ದ ಕಾರಣ ಅನಿವಾರ್ಯವಾಗಿ 50,000 ವೇ ಮಾಡಿದ್ರು. ಇನ್ನೊಂದು ನಮ್ಮ ಸೊಸೈಟಿ ವ್ಯವಸ್ಥೆ ಇದೆ, ಕೋಆಪರೇಟಿವ್ ಸೊಸೈಟೀಸ್. ಎಷ್ಟು ಜನರಿಗೆ ಇವರು ಸಾಲ ಕೊಡ್ತಾರೆ? ರಾಜ್ಯಕ್ಕೆ ಪ್ರಭಾವ ಇದ್ದವನಿಗೆ, ಜಾತಿಯ ಪ್ರಭಾವ ಇದ್ದವನಿಗೆ, ಹಣ ಬಲ ಇದ್ದವನಿಗೆ, ಮತ್ತೆ ಹೋಗಿ ಸಾಲ ಪಡೀಲಿಕ್ಕೆ ಯಾರು ಸಾಧ್ಯವಿದೆ ಅಂತವರಿಗೆ ಸಿಗ್ತದೆ ಹೊರತು ನಿಜವಾಗಿ ಕಷ್ಟಪಡುತ್ತಿರುವ ದುಡಿಯುತ್ತಿರುವ ರೈತರಿಗೆ ಸಿಗ್ತಾ ಇಲ್ಲ. ಇದು ವಾಸ್ತವ. ತುಂಬಾ ಜನ ಒಪ್ಪಿಕೊಳ್ಳುವ ಪರಿಸ್ಥಿತಿ ಇರಲಿ. ಅದು ನಾನು ಕೂಡ ಇದರ ಫಲಾನುಭವಿ ಕೂಡ, ನನಗೆ ಕೊಡ್ಲಿಲ್ಲ ಲೋನ್. ಇಂಥದ್ದು ನಾನು ನೋಡಿದಾಗ ಯಾರು ಕಟ್ಟ ಜನರಿದ್ದಾರೆ ಅವರಿಗೆ ಲೋನ್ ಸಿಗ್ತಾ ಇಲ್ಲ. ಹಾಗಾದ್ರೆ ನೀವು ಯಾರ ಲೋನ್ ನೀವು ವೇ ಮಾಡ್ತಾ ಇದ್ದೀರಿ? ದುಡ್ಡು ಇದ್ದವರದ್ದೇ ಇದು ಕೂಡ ಒಂದು ದಂಧೆ. ಎಷ್ಟೋ ಜನ ಈ 0% ಲೋನ್ ಇಟ್ಕೊಂಡು ಬಂದು ಇಲ್ಲಿ ಬೇರೆ ಬಿಸ್ನೆಸ್ ಮಾಡೋರಿದ್ದಾರೆ. ಹೌದಾ ಸುಬ್ರಹ್ಮಣ್ಯ ಭಟ್ರೆ, ಏನ್ ಹೇಳ್ತಾರೆ ಸಾಲ ಮನ್ನಾ? ಇವಾಗಲೇ ಪತ್ರಕರ್ತರಾದ ರಮೇಶ್ ಪರ್ಲರವರು ಹೇಳಿದ ಹಾಗೆ ರೈತನಿಗೆ ಏನು ಸಿಗಬೇಕೋ ಅದು ಸಕಾಲದಲ್ಲಿ ಸಿಗ್ತಾ ಇಲ್ಲ. ಇನ್ನೊಂದೆಡೆ ನಾವು ಪಡೆಯುವಂಥ ಸಾಲ, ಬಹುಶಃ ರೈತ ಈಗ ಒಂದು ಕೃಷಿಗಾಗಿ ಕನಿಷ್ಠ 1 ಲಕ್ಷ ರೂಪಾಯಿ ಸಾಲವನ್ನು ಪಡಿಬೇಕಿದ್ರೆ ಅವನ ಕೈಗೆ ಆ 1 ಲಕ್ಷ ರೂಪಾಯಿ ದೊರಕ್ತಾ ಇಲ್ಲ. ಅದರಲ್ಲಿ ಒಂದು 20% ಅಲ್ಲಿ ಡೆಪಾಸಿಟೋ, ಶೇರು ಅಥವಾ ಮೆಂಬರ್ಶಿಪ್ಪು, ಹೀಗೆ ಅದು ಏನೇನೋ ನಮ್ಮ ಈಗಿನ ಒಂದು ವ್ಯವಸ್ಥೆ ಏನಿದೆ ಅದಕ್ಕನುಗುಣವಾಗಿ ಅವನಿಗೆ 1 ಲಕ್ಷದಲ್ಲಿ ಬಹುಶಃ ಒಂದು 70,000 ರೂಪಾಯಿ ತನಕ ಮಾತ್ರ ಹಣ ಪಾವತಿ ಆಗ್ತದೆ. ಆ 70,000ದಲ್ಲಿ ಅವನು ಕೃಷಿಗಾಗಿ ವಿನಿಯೋಗಿಸಬೇಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಅದರ ಹಿಂದೆ ಅಲೆದಾಡಲಿಕ್ಕೆ ಇವರು ಇವಾಗಲೇ ಹೇಳಿದಾಗೆ ರೈತರನ್ನು ಸತಾಯಿಸುವಂತ ಒಂದು ಪರಿಸ್ಥಿತಿ ಇವತ್ತು ಅದು ವ್ಯವಸ್ಥಿತವಾಗಿ ಬ್ಯಾಂಕಿನಲ್ಲಿ ಲೋನ್ ಕೊಡುವಾಗಲೇ ಖಂಡಿತ ಏನಾಗ್ತದೆ ಅಂದ್ರೆ ಸರ್ಕಾರದಲ್ಲಿ ರಮೇಶ್ ಅಂತ ಅವರ ಎಲ್ಲಾ ದಾಖಲೆ ಇರುವುದು ಸರ್ಕಾರದಲ್ಲಿ. ಆದ್ರೆ ನಾವು ಸೊಸೈಟಿಗೆ ಹೋಗಿ ವಿಚಾರಿಸಿದಾಗ ಇಲ್ಲ, ನಿಮ್ಗೆ ನಿಮ್ಮ ಕೃಷಿ ಏನಿದೆ ಅಂತ ನೀವು ಒಂದು ನಾಡ ಕಚೇರಿಯಿಂದ ಕೊಡಬೇಕು ಅಂತ ಮಾಡ್ತಾರೆ. ಅದಕ್ಕೆ ನಾವು ಅರ್ಜಿ ಹಾಕಬೇಕು, 15 ದಿವಸ ಕಾಯಬೇಕು, ಬೇರೆ ಬೇರೆ ಡಾಕ್ಯುಮೆಂಟ್ ಕೊಡಬೇಕು. ಇದನ್ನೆಲ್ಲ ಈಗ ಆನ್ಲೈನ್ ಡಿಜಿಟಲ್ ವರ್ಲ್ಡ್ ಅಂತ ಅಂತಾರಲ್ಲ, ಅವರಿಗೆ ಎಲ್ಲವನ್ನು ಈಗ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಅಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗ್ತದೆ ಅಂದ್ಮೇಲೆ ನಿಮ್ಗೆ ಅದನ್ನು ಇದು ಮಾಡ್ಬೋದು. ಅದು ಮಾಡಲ್ಲ. ನೀವು ಸೊಸೈಟಿಗೆ ಲೋನ್ ಹಾಕ್ಬೇಕಾದ್ರೆ ನಿಮ್ಗೆ ಅರ್ಹತೆ ಇದೆಯೋ ಅಂತ DCC ಬ್ಯಾಂಕ್ಗೆ ಬರೀತಾರೆ.
ಇವನಿಗೆ ಲೋನ್ ಕೊಡಬಹುದಾ ಇಲ್ವಾ ಅಂತ ಒಂದು ಅದು ಯಾವ ರೀತಿಯ ಫಿಕ್ಸಿಸಿಯಸ್ ಕಾನೂನನ್ನು ಗೊತ್ತಿಲ್ಲ. ಆಮೇಲೆ ಅದು ಮಂಜೂರಾಗಬೇಕು, ಮಂಜೂರಾದ್ಮೇಲೆ ನಿಮ್ಗೆ ಅವರು ಕೊಡಬೇಕು, ಡಾಕ್ಯುಮೆಂಟ್ ಕೊಡಬೇಕು. ಡಾಕ್ಯುಮೆಂಟ್ ಪಡೆಯಲಿಕ್ಕೆ ನೀವು ಸುಮಾರು ಕಷ್ಟಪಡ್ಬೇಕು ರೈತ. ಸಾಕಷ್ಟು ಈಗ ದೂರ ವಿಲೇಜಿನವನಾದ್ರೆ ಅವನ ಹೋಬಳಿಗ ಅವನ ತಾಲೂಕಿಗೆ ಹೋಗಿ ಬರಬೇಕಾದ್ರೆ ಖರ್ಚು ಎಷ್ಟು ಉಂಟು, ಅವನ ಕೆಲಸ ಹೋಯ್ತು, ಖರ್ಚು ಒಂದು ಕಡೆ, ಅವನ ಕೆಲಸ ಹೋಗೋದು ಒಂದು ಕಡೆ. ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಬೇಕು. ಸಣ್ಣ ಬ್ರೇಕ್ ತಗೊಂಡ್ರೆ ಬ್ರೇಕ್ ನಂತರ ಮತ್ತೆ ಈ ಬಗ್ಗಿನ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರೈತ ಪಾಲಿಟಿಕ್ಸ್, ರೈತರನ್ನ ಯಾವ ರೀತಿಯಲ್ಲಿ ನಮ್ಮ ಸರ್ಕಾರಗಳು, ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ದಾಳಗಳನ್ನಾಗಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಬಹುಶಃ ನಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಆದರೆ ಕೊನೆಗೆ ಸಿಗೋದು ಏನು? ಗೋಲಿಬಾರ್ ಗುಂಡೇಟು ಮಾತ್ರವೇ ಅನ್ನುವಂಥ ಪ್ರಶ್ನೆ. ಓಕೆ, ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ ಅಂದರೆ ರೈತರ ಸಾಲ ಮನ್ನಾದ ಬಗ್ಗೆ. ಹಾಗಿದ್ರೆ ಸಾಲ ಮನ್ನಾ ಯಾರಿಗೆ ಮಾಡ್ತಾ ಇರೋದು ಅಂತ? ರೈತನಿಗೆ ಸಾಲ ಕೊಡ್ಲಿಕ್ಕೆ, ಒಬ್ಬ ರೈತನಿಗೆ ಅವನ ಶಿಕ್ಷಣ ಇರುವುದಿಲ್ಲ, ಅವನಿಗೆ ಬೇಕಾದ ದಾಖಲೆಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ರೈತನಿಗೆ ಸಾಲ ಸಿಗ್ತಾ ಇದೆಯಾ, ಒಪ್ಪಿಕೊಳ್ಬಹುದಾ ಅಂತ? ಅಂದರೆ ಅವರಿಗೆ ಬೇಕಾದಂಥ ದಾಖಲಾತಿಗಳನ್ನು ಒದಗಿಸುವಲ್ಲಿ ಇವ ಹೈರಾಣಾಗಿರ್ತಾನೆ. ಯಾಕೆಂತ ಹೇಳಿದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ವಂಶ ಪಾರಂಪರಿಕವಾಗಿ ಬಂದಂಥ ಆಸ್ತಿಗಳಿರ್ತದೆ, ಆ ಜಮೀನಿನ ಹಕ್ಕುಪತ್ರಗಳು ಇವತ್ತಿಗೂ ರೈತರ ಖಾತೆ ಅಥವಾ ಹೆಸರು ರೈತರ ಖಾತೆಯಲ್ಲಿ ಇರುವುದಿಲ್ಲ. ವಂಶ ಪಾರಂಪರ್ಯವಾಗಿ ಬಂದಂಥ ಆ ಜಮೀನು ಏನಿದೆ ಅದರಲ್ಲಿ ಅವ ಕೃಷಿ ಕಾರ್ಯ ಮಾಡಿರ್ತಾನೆ. ಈ ನಾವು ಸಹಕಾರಿ ಸಂಘ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕುಗಳು ಇರ್ಬೋದು, ಸಾಲಕ್ಕೆ ಹೋಗುವಾಗ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಅವರು ಪರಿಶೀಲಿಸ್ತಾರೆ, ಅವರ ಹೆಸರಿನಲ್ಲಿ ಇದೆ ಇಲ್ಲದನ್ನು ಖಾತೆ ಮಾಡಿಕೊಳ್ತಾರೆ. ಆವಾಗ ಇದಕ್ಕಾಗಿ ಅವ ಮತ್ತೆ ಮತ್ತೆ ಅಲೆದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ. ರೈತ ಸಂಘದ ಹಸಿರು ಸೇನೆಯ ಕಾರ್ಯದರ್ಶಿ ಅವರಾದಂತ ಮನೋಹರ್ ಶೆಟ್ರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮನೋಹರ್ ಶೆಟ್ರೆ. ಮನೋಹರ್ ಶೆಟ್ರೆ ನಮಸ್ಕಾರ. ಅಂದ್ರೆ ನಾನು ಇಲ್ಲಿ ಬಹಳ ಮುಖ್ಯವಾಗಿ ರೈತರ ಮೇಲೆ ನಮ್ಮ ಸರ್ಕಾರಗಳು, ರಾಜಕೀಯ ಪಕ್ಷಗಳು ಯಾವ ರೀತಿ ರಾಜಕೀಯ ಮಾಡ್ತಾ ಇದ್ದಾವೆ. ಸಾಲ ಮನ್ನಾ ಅಂತ ಹೇಳ್ತಾರೆ, ಮತ್ತೆ ಕೊನೆಗೆ ಅದೋ ಇದೋ ಅಂತ ಏನೋ ಒಂದು ಹೇಳಿ ರೈತರು ಒಂದಷ್ಟು ಪ್ರತಿಭಟನೆ ಮಾಡುವಾಗ ಕೊನೆಗೆ ಗುಂಡೇಟಕ್ಕೂ ಬಲಿಯಾಗುವಂತ ಪರಿಸ್ಥಿತಿ ಇದೆ. ಈ ಬೆಳೆ ವಿಮೆ ಅಂತ ಹೇಳ್ತಾರೆ, ಆಮೇಲೆ ಬೆಂಬಲ ಬೆಲೆ ಅಂತೂ ಹೇಳ್ತಾರೆ, ಒಂದಷ್ಟು ಯೋಜನೆಗಳು, ಅಣೆಕಟ್ಟು ಯೋಜನೆ, ಅದು ಯೋಜನೆ, ಇದು ಯೋಜನೆ ಎಲ್ಲವೂ ಕೂಡ ಇದೆ ಅಂತಾನು. ಆದ್ರೆ ಇದೆಲ್ಲವೂ ಕೂಡ ಕಣ್ಣಿಗೆ ಕಾಣಲಿಕ್ಕೆ ಮಾತ್ರವೇ. ಇದು ರೈತರಿಗೆ ಸಿಗ್ತಾ ಒಂದು ವೇಳೆ ಸಿಗಿರ್ತಿದ್ರೆ ರೈತರು ಈ ರೀತಿಯಾಗಿ ಪ್ರತಿಭಟನೆಗೆ ಇಳಿಯುವಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತ? ಮನೋಹರ್ ಶೆಟ್ಟಿ ಏನ್ ಹೇಳ್ತೀರಿ? ಈಗ ರೈತ ತನ್ನ ಜೀವನವನ್ನ ಹಸನು ಮಾಡೋದಕ್ಕೆ ರಾಜಕೀಯ ಪಕ್ಷಗಳ ಸುಳ್ಳು ಭರವಸೆಗಳ ಮೇಲೆ ನಂಬಿಕೆ ಇಟ್ಟು ಅವನ ಎದುರು ನೋಡ್ತಾ ಇದ್ದಾನೆ. ಈ ರಾಜಕೀಯ ಪಕ್ಷಗಳು ಏನು ಮಾಡ್ತವೆ ಅಂದ್ರೆ ಈ ಚುನಾವಣಾ ಸಂದರ್ಭ ಅಥವಾ ಬೇರೆ ಸಂದರ್ಭದಲ್ಲಿ ಎಲ್ಲ ದೇಶದ ರೈತನನ್ನ ಒಂದು ತನ್ನ ಮತದ ದಾಳವನ್ನಾಗಿ ಉಪಯೋಗಿಸುವುದು ಸರ್ವಸಾಮಾನ್ಯ ಆಗಿ ಬಿಟ್ಟಿದೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಲ್ಲಿ ರೈತನನ್ನ ಒಂದು ಮರಳುಗೊಳಿಸುವಂತ ಒಂದು ಕೆಲವು ಘೋಷಣೆಗಳನ್ನ, ಕೆಲವು ಅವರ ಯೋಜನೆಗಳನ್ನ ಒಂದು ತರ ಈ ಕನ್ನಡಿಯ ಒಳಗಿನ ಗಂಟಿನಂತೆ ತೋರಿಸ್ತಾ ಇದ್ದಾರೆ. ಇವತ್ತು ಈಗ ತಾನೇ ಒಂದು ಬಂದಂತ ನ್ಯೂಸ್, ಒಬ್ಬ ರೈತ ಬೆಳಗಾವಿಯಲ್ಲಿ ತಾನು ಕುಮಾರಸ್ವಾಮಿ ಅವರು ಮೊನ್ನೆ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ನಾನು ರೈತರ ಸಾಲವನ್ನು ಮನ್ನಾ ಮಾಡ್ತೇನೆ ಎಂದು ಸಂತೋಷ ಪಟ್ಟಿದ್ದವ ಇವತ್ತು ಶವವಾಗಿ ಬಿದ್ದಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡು. ಈಗ ರೈತರಿಗೆ ಇವರು ಏನಂದ್ರೆ ರೈತರಿಗೆ ನಿಜವಾಗಿಯೂ ಸಾಲ ಮನ್ನಾದ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಸರ್ಕಾರದ ಧೋರಣೆ ಆಗಿದೆ. ಯಾಕಂದ್ರೆ ಅವನು ಬೆಳೆದಂತ ಬೆಳೆ, ಆ ಬೆಲೆಗೆ ನ್ಯಾಯವಾದಂತ ಬೆಳೆ ಸಿಗದೆ ಮತ್ತೆ ಬೆಳೆ ನಷ್ಟ, ಈ ಪ್ರಕೃತಿಯ ವಿಕೋಪಕ್ಕೆ ಒಳಗಾಗಿ ಅಥವಾ ಈ ಪ್ರಕೃತಿಯ ಮುನಿದ್ರಿಂದ ರೈತ ತನ್ನ ಎಲ್ಲ ಬೆಳೆಗಳನ್ನು ಕಳ್ಕೊಳ್ತಾನೆ. ಸಿಕ್ಕಿದ ಬೆಳೆಯನ್ನ ಮಾರ್ಕೆಟ್ಗೆ ಹೋಗಿ ಮಾರುವಾಗ ಅವನು ತನ್ನ ಅಸ್ತಿತ್ವವನ್ನೇ ಮಾರಿಕೊಳ್ಬೇಕಾಗ್ತದೆ. ನಾನು ನೇರವಾಗಿ ಒಂದು ಪ್ರಶ್ನೆಗೆ ಬರ್ತೇನೆ ಮನೋಹರ್ ಶೆಟ್ಟಿ. ಈಗ ಕಳೆದ ಸಿದ್ದರಾಮಯ್ಯ ಸರ್ಕಾರ 50,000 ರೈತರ ಸಾಲ ಮನ್ನಾ ಅಂತ ಹೇಳಿತ್ತು. ಮೊನ್ನೆ ಯಡಿಯೂರಪ್ಪ ಅವರು ಬಂದಾಗ 3 ದಿನದ ಅವಧಿಯಲ್ಲಿ 1.5 ಲಕ್ಷ ರೂಪಾಯಿ ಅಷ್ಟು ಸಾಲ ಮನ್ನಾ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ರು. ಇದೀಗ ಮತ್ತೆ ಕುಮಾರಸ್ವಾಮಿ ಅವರ ಮುದ್ದೆ ಇದೆ, ನೀವು ಸಾಲ ಮನ್ನಾ ಮಾಡದೇ ಇದ್ರೆ ಸೋಮವಾರ ಪ್ರತಿಭಟನೆ ಅಂತೂ ಕೂಡ ಕೆಲವು ರೈತ ಸಂಘಗಳು ಕೂಡ ಘೋಷಣೆ. ಅಂದ್ರೆ 1.5 ಲಕ್ಷದಷ್ಟು ಸಾಲ ಮನ್ನಾ ಮಾಡುವಷ್ಟರ ಮಟ್ಟಿಗೆ ಸರ್ಕಾರಗಳು ಬರಬಹುದೇ? ಏನ್ ಹೇಳ್ತೀರಿ? ಏನು 1.5 ಲಕ್ಷದಷ್ಟು ಸಾಲ ಮನ್ನಾ ಮಾಡ್ಲಿಕ್ಕೆ 53,000 ಕೋಟಿ ರೂಪಾಯಿಗಳ ಅವಶ್ಯಕತೆ ನಮ್ಗೆ ಸಾಲ ಮನ್ನಾ ಮಾಡ್ಲಿಕ್ಕೆ ಇದೆ ಅಂತ ಹೇಳಿ ಅಧಿಕಾರಿಗಳು ಲೆಕ್ಕ ಕೊಟ್ಟಿದ್ರು.
ಇವರಿಗೆ ಕುಮಾರಸ್ವಾಮಿ ಅವರಿಗೆ ತಾನು ಅಧಿಕಾರಕ್ಕೆ ಬರ್ತೇನಾ ಇಲ್ವಾ ಎಂಬ ಒಂದು ಭರವಸೆ ಇರ್ಲಿಲ್ಲ. ಆದ್ರೆ ನಂದೊಂದು ಹೇಳಿಕೆ ಇರ್ಲಿ ರೈತ ಬಂಧುಗಳಿಗೆ, ಅವರಂದ್ರೆ ರೈತರ ಟ್ರೇಡ್ ಮಾರ್ಕ್ ಹಾಕೊಂಡು ಬಂದವರು, ಅದೊಂದು ಇರ್ಲಿ ಎಂಬ ಒಂದು ಕ್ಷುಲ್ಲಕ ಒಂದು ಸಣ್ಣ ಇದನ್ನ ಚೂಬಾಣವನ್ನು ಬಿಟ್ಟದಷ್ಟೇ. ಪ್ರಾಮಾಣಿಕವಾಗಿ ಅವರು ಅದನ್ನ ನನಗೂ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಲಿಲ್ಲ. ಈಗಿನ ಸರ್ಕಾರ ಇದು ಸಾಲ ಮನ್ನಾ ಮಾಡುತ್ತೆ ಇದನ್ನ ಹಾಕಿ ಕೊಡಬಹುದಾ? ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ ಏನು? ಸಾಲ ಮನ್ನಾ ಮನಸ್ಸು ಸರ್ಕಾರ ಸರಿಯಾಗಿ ಪ್ರಾಮಾಣಿಕವಾಗಿ ಮನಸ್ಸು ಮಾಡಿದ್ರೆ ಸಾಲ ಮನ್ನಾ ಖಂಡಿತವಾಗಿ ಮಾಡಬಹುದು. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ರೈತನನ್ನ ಋಣಮುಕ್ತವನ್ನಾಗಿ ಮಾಡುವಂತಹ ಇಚ್ಛಾಶಕ್ತಿ ಇದ್ರೆ ಇವರಿಗೆ ಖಂಡಿತವಾಗಿ ಮಾಡಬಹುದು. ಎಸ್, ಹಾಗಿದ್ದಲ್ಲಿ ಈಗ ಈ ಸರ್ಕಾರ ಬಹಳ ಅತಿ ವೇಗವಾಗಿ ಬೇಗನೆ ಆದ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಹೇಳ್ತೀನಿ. ಅಲ್ಲ, ಅತಿ ವೇಗವಾಗಿ, ಯಾಕಂದ್ರೆ ರೈತ ಎಕ್ಸೈಟ್ಮೆಂಟ್ ನಲ್ಲಿದ್ದಾನೆ. ಈಗ ನಾನು ಹೇಳಿದಲ್ಲ ಒಂದು ಉದಾಹರಣೆ, ಬೆಳಗಾವಿಯಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಆಯ್ತು. ಅಂತ ಪರಿಸ್ಥಿತಿಯಲ್ಲಿ ಅವರು ಒಬ್ಬರಲ್ಲ, ಎಷ್ಟೋ ರೈತರು ಇವತ್ತು ಸಾಲದಲ್ಲಿ, ಇವತ್ತಿನ ಕಥೆ ಅಲ್ಲ ಅದು, ಎಷ್ಟೋ ಸಮಯದಿಂದ ನೀವು ಕಳೆದ ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ 3,000 ರೈತರ ಆತ್ಮಹತ್ಯೆ ಆಯ್ತು. ಆಗ ಗಂಭೀರವಾಗಿ ಕೇಂದ್ರ ಆಗಲಿ ರಾಜ್ಯ ಆಗಲಿ ರಾಜಕೀಯವಾದಂತ ಅವರ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಟ್ಟಿಗೆ ಕೂತ್ಕೊಂಡು ರೈತರಿಗೆ ಏನಾದ್ರೂ ಪರಿಹಾರ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ರೆ ಈ ಪರಿಸ್ಥಿತಿ ಖಂಡಿತವಾಗಿ ಬರ್ತಿರ್ಲಿಲ್ಲ. ಇಬ್ರು ಕೂಡ ರಾಜಕೀಯ ಮಾಡಿದೀವಿ. ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ರೈತರ ಮೇಲೆ ರಾಜಕೀಯ ಒಂದು ಅಸ್ತ್ರವನ್ನಾಗಿ ಉಪಯೋಗಿಸಿದ ಅಷ್ಟೇ. ಮನೋಜ್ ಶೆಟ್ಟಿ, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ರಮೇಶ್ ಕರ್ಲಾರೆ, ಅಂದ್ರೆ ಇದು ಈ 1.5 ಲಕ್ಷ ಈಗ ಸಾಲವನ್ನು ಮಾಡ್ಲೇಬೇಕು ಅಂತ ಇದು ರಾಜಕೀಯ ಅಸ್ತ್ರವಾಗಿರುವಂತದ್ದು. ಮಾಡ್ಲೇಬೇಕು, ಯಾಕೆ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ. ಅಂದ್ರೆ ಮತ್ತೆ ಇದು ಕುಮಾರಸ್ವಾಮಿ ಅವರು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅಥವಾ ಹಾಗೆ ತೇಲಿಸಿ ಬಿಡ್ಲಿ? ಇಲ್ಲ, ಒಂದು ನೋಡಿ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರು ಹಿಂದೊಮ್ಮೆ ಮಾಡಿದ್ರು, ಸರ್ಕಾರ ಬಂದ ಕೂಡಲೇ ಮಾಡಿದ್ರು. ಹೌದು, 1 ಲಕ್ಷ ಮಾಡಿದ್ರು, 25,000 ಫಸ್ಟಿಗೆ. ಆಮೇಲೆ 2ನೇ ಸಲ ಅವರು 50,000 ಮಾಡೋದ್ರಲ್ಲಿ ಇರ್ಲಿಲ್ಲ. ಮತ್ತು ಅನಿವಾರ್ಯವಾಗಿ ಪೊಲಿಟಿಕಲ್ ಕಂಪಲ್ಷನ್ ಎಲೆಕ್ಷನ್ ಈಗಿನ ಪರಿಸ್ಥಿತಿಯಲ್ಲಿ ಇದು ಯಡಿಯೂರಪ್ಪ ಆಡಿದ ಒಂದು ಆಟ. ಅವರಿಗೆ 100% ಬಹುಮತ ಬರ್ತದೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಮುಂದೆ ಅವರ ಸರ್ಕಾರಕ್ಕೆ ಒಂದು ಸಮಸ್ಯೆ ಮಾಡಿ ಇಡ್ಬೇಕಂತ ಅನ್ನೋದು ಅವ್ರು ಘೋಷಣೆ ಮಾಡಿಬಿಟ್ರು. ಅವರಿಗೆ ಅಧಿಕಾರ ಇತ್ತು, ಉಳಿತಿದ್ರೆ ಅದು ಅವರಿಗೆ ಸಮಸ್ಯೆ ಆಗ್ತಿತ್ತು. ಯಾಕಂದ್ರೆ ನಿಮ್ಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ಬಹಳ ದೊಡ್ಡ ಸಮಸ್ಯೆ. 50 ಲಕ್ಷ ಕೋಟಿ ರೂಪಾಯಿ, 50,000 ಕೋಟಿ ವೇ ಮಾಡೋದಾದ್ರೆ ಸುಲಭದ ಕೆಲಸ ಅಲ್ಲ. 53,000 ಕೋಟಿ ಸುಲಭದ ಕೆಲಸ ಅಲ್ಲ. ಸೊ ಮಾಡಲೇಬೇಕು, ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡ್ಬೋದು ಮಾಡ್ಲಿಕ್ಕೆ. ಆಗ ನಿಮ್ಗೆ ಏನಾಗ್ತದೆ, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇದೆ, ಆಮೇಲೆ ವೆಲ್ಫೇರ್ ಸ್ಕೀಮ್ಸ್ ಇರ್ಬೋದು, ಅದಕ್ಕೆ ಕಡಿತ ಆಗ್ತದೆ, ಸ್ವಲ್ಪ ಮಟ್ಟಿನ ಇದಾಗ್ತದೆ. ನೀವು ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಅಂದ ಕೂಡಲೇ ಡೆವಲಪ್ಮೆಂಟ್ ವರ್ಕ್ ನೀವು ಎಲ್ಲ ಒಂದು ಕಡೆ ಅದನ್ನು ಸರಿ ಜೋಡಿಸಬೇಕಾಗ್ತದಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿರ್ತದೆ, ನೀವು ರಸ್ತೆ ಮಾಡೋದಾಗ್ಲಿ ಬೇರೆ ಬೇರೆ ಥರದ್ದು ಏನಿರ್ಬೋದು, ಅದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಇರಿಗೇಷನ್ಗೆ ಕೂಡ ನೀವು ನೋಡಿದರೆ ಮೇಜರ್ ಇರಿಗೇಷನ್ಗೆ 2-3 ಪಾರ್ಟಿಗಳು ಕೂಡ 1.5 ಲಕ್ಷ ಕೋಟಿ ರೂಪಾಯಿ ಸುಮಾರು. ಹಾಗಾಗಿ ಈ ಸಾಲ ಮನ್ನಾ ಅಂತ ಅನ್ನುವಂಥದ್ದು ಪಕ್ಕ ಒಂದು ರಾಜಕೀಯ ಅಸ್ತ್ರವಾಗಿ ಉಳಿತದೆ. ಅದು ರೈತರ ಮೇಲೆ, ರೈತರನ್ನ ಒಂದು ರೀತಿಯ ಸರ್ಕಾರ ಕೂಡ ಈ ಲೋನ್ ವೈವರ್ ಎಷ್ಟರ ಮಟ್ಟಿಗೆ ಜನರಿಗೆ ಹೆಲ್ಪ್ ಆಗ್ತದೆ, ಅವರಿಗೆ ಪೊಲಿಟಿಕಲಿ ಹೆಲ್ಪ್ ಆಗ್ತದೆ, ರೈತನಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತದೆ, ನಿಜವಾದ ರೈತನಿಗೆ. ರೈತರು ಅಂದ್ರೆ ನೀವು ದೇಶದಲ್ಲಿ ನೋಡಿದ್ರೆ ಎಲ್ಲ ರೈತರೇ, ಎಷ್ಟೋ ಜನ ಮಂತ್ರಿ ಆಗಿದ್ದಾರಲ್ಲ ಅವ್ರು ರೈತರೇ. ಬಹುಶಃ ಸಂಖ್ಯೆಗಳು ಇರಬಹುದು, ಎಷ್ಟು ಮಂದಿಯ ಸಾಲ ಮನ್ನಾ ಮಾಡಿದ್ದೇವೆ ಅಂತ ಹೇಳಿ. ಆದ್ರೆ ಮನ್ನಾ ಮಾಡಬಹುದು. ನನ್ನ ಒಂದು ಏನಂದ್ರೆ ನಾವು ಸ್ವಲ್ಪ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬೇಕು. ಯಾರಿಗೆ ನಿಜವಾಗಿ ಸಾಲ ಮನ್ನಾ ಬೇಕು, ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಸಾಲ ಮನ್ನಾ ಮಾಡಿ. ನೀವು ಎಲ್ಲರಿಗೂ ಇಲ್ಲಿ AC ರೂಮ್ ಅಲ್ಲಿ ಕೂತ್ಕೊಂಡು ರೈತ ಅನ್ನೋದು ನನಗೆ ಜಮೀನಿದೆ, 1-2-3 ಎಕರೆ ಜಮೀನಿದೆ, ನನಗರ ಸಾಲ ಮನ್ನಾ ಮಾಡೋದು, ಮತ್ತೆ ನಿಜವಾಗಿ ರೈತ ಅಲ್ಲಿ ಯಾರು ಕೆಲಸ ಮಾಡ್ತಾನೆ, ಕಷ್ಟಪಟ್ಟು ಸಾಲದಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ಅವನಿಗೂ ಸಾಲ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಆ ರೀತಿಯ ಒಂದು ನೀವು ಕರೆಕ್ಟಾಗಿ ಒಂದು ಪ್ಲಾನ್ ತಗೊಂಡು ಯಾವ ಸಂಕಷ್ಟದಲ್ಲಿದ್ದಾರೆ, ಯಾವ ಕೃಷಿ ಮಾಡುವ ಸಂಕಷ್ಟದಲ್ಲಿದ್ದಾನೆ ಅವನಿಗೆ ಪೂರಕವಾದ ಕೃಷಿ ಇದು ಮಾಡಿ. ಸರ್ಕಾರ ಏನೂ ಮಾಡಲಿಲ್ಲ ಅಂತಲ್ಲ ರೈತ ನೋಡಿ, ಲಾಸ್ಟ್ ಸರ್ಕಾರ ಕೃಷಿ ಹೊಂಡ ಅಂತ ಮಾಡಿದ್ದು, ಕೃಷಿ ಭಾಗ್ಯ ಯೋಜನೆ ಅಂತ. ಮೇ ಮಂತಲ್ಲಿ ನೀರಿಗೆ ಸಮಸ್ಯೆ ಆಗ್ತದೆ, ಆ ಮಂತಲ್ಲಿ ಮಾತ್ರ ನೀವು ಆ ನೀರನ್ನು ಯೂಸ್ ಮಾಡಿ, ಅದಕ್ಕಾಗಿ ಒಂದು 80% ವರೆಗೆ ಸಬ್ಸಿಡಿ ಕೊಟ್ಟು ಮಾಡಿದ್ರು. ತುಂಬಾ ಉತ್ತಮವಾದ ಒಂದು ಯೋಜನೆ. ಅದರ ಕೆಲವೊಂದು ಯೋಜನೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದು ರೀತಿಯಲ್ಲಿ ರೈತರದ್ದು ನಿಮ್ಮ ಬೆಳಗಾಂ ಬಾಗಲಕೋಟೆಯಲ್ಲಿ ಕಬ್ಬು ಕೃಷಿಕರು ಇರುವುದು,
ಅವರು ಇಡೀ ವರ್ಷ ಅವರಿಗೆ ಈ ಕಾರ್ಖಾನೆಯವರು ಅವರಿಗೆ ಕಬ್ಬು ತಗೊಂಡು ಪರ್ಚೇಸ್ ಮಾಡಿ ದುಡ್ಡೇ ಕೊಡಲ್ಲ. ಎಸ್, ಈ ವಿಚಾರದ ಬಗ್ಗೆ ನಾನು ಕೇಳಬೇಕಾಗಿ, ನಾನು ಬಹುಶಃ ಮಲೆನಾಡಿಗೆ ಒಂದು ಹೋದಂಥ ಸಂದರ್ಭದಲ್ಲಿ ಬಟಾಟೆ ಏನು ಬೆಳೆಸ್ತಾ ಇದ್ರು. ಬೆಳೆಸುವಾಗ ಅವರೆಲ್ಲ ಒಂದಷ್ಟು ರಾಶಿ ಹಾಕಿದ್ರು. ಇದರಲ್ಲಿ ಎಷ್ಟು ಅಂತ ಹೇಳಿದ್ರೆ ಇದರಲ್ಲಿ 50% ಕೂಡ ಬಟಾಟೆ ನಾನು ಮಾರ್ಕೆಟ್ಗೆ ತಗೊಂಡು ಹೋಗುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಎಲ್ಲ ಅದು ಕೆಟ್ಟು ಹೋಗಿದೆ, ಹುಳ ಹಿಡಿದಿದೆ, ಈ ರೀತಿಯಾಗಿ ಹೇಳಿದ್ರು. ಆಯ್ತಪ್ಪ, ಇದು ಎಷ್ಟು ಬರ್ತದೆ ಈ ಗೋಣಿಯಲ್ಲಿ, ನಿಮ್ಗೆ ಎಷ್ಟು ಸಿಗ್ತದೆ ಅಂತ ಹೇಳಿದ್ರೆ ಒಂದು ಗೋಣಿಯಲ್ಲಿ 100 ರೂಪಾಯಿ ಸಿಗ್ತದೆ ಅಂತ ಹೇಳಿದ್ರು. ಬಹಳ ಆಶ್ಚರ್ಯ ಆಯ್ತು. ಅಂದ್ರೆ ಇಡೀ ಒಂದು ನಮ್ಮ ಮಾರ್ಕೆಟ್ಗೆ ಹೋದ್ರೆ ಒಂದು ಕೆಜಿ ಬಟಾಟಿಗೆ 25-30 ರೂಪಾಯಿ ಇದ್ರೆ, ಇಲ್ಲಿ ಅವರು ಒಂದು ಇಡೀ ಮೂಟೆ ಇದಕ್ಕೆ 100 ರೂಪಾಯಿ ನಮಗೆ ಸಿಗ್ತದೆ ಅಂತ ಹೇಳಿದ್ರೆ, ಹಾಗಾದ್ರೆ ಅವ್ರ ಬದುಕು ಹೇಗೆ? ಅಂದ್ರೆ ಸಾಲ ಮಾಡುವಂತ ಪರಿಸ್ಥಿತಿಗೆ ಬರೋದು ಈ ಹಿನ್ನೆಲೆಯಿಂದ ರೀತಿಯಿಂದಾಗಿನ ಅಂತ ಸುಬ್ರಹ್ಮಣ್ಯ ಭಟ್ರೆ. ಖಂಡಿತ. ಇವತ್ತು ಯಾಕೆಂತ ಹೇಳಿದ್ರೆ ರೈತ ಬೆಳೆದಂತ ಬೆಳೆಗಳಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ, ದಲ್ಲಾಳಿಗಳ ಕಾಟ ಇದೆ. ಇನ್ನು ರೈತನಿಗೆ ಅದಕ್ಕೆ ಸರಿಯಾದಂತ ಬೆಲೆಯನ್ನು ಒದಗಿಸಿಕೊಡುವಂತ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿರುವುದಿಲ್ಲ. ಇವತ್ತು ಏನು ನಾವು APMCಗಳನ್ನು ನೋಡ್ತೇವೆ ಅಥವಾ ಬೇರೆ ಬೇರೆ ತರಕಾರಿ ಬೆಳೆದ್ರಿ, ನೀವು ನೇರವಾಗಿ ಮಾರಾಟ ಮಾಡ್ಲಿಕ್ಕಿಲ್ಲ, ನಿಮ್ಮ ನಡುವೆ ಯಾರಾದ್ರೂ ಒಬ್ಬ ಬರ್ತಾರೆ. ಏನಾಗ್ತದೆ, ನಮ್ಮ ಊರಲ್ಲಿ ತರಕಾರಿ ಮಾಡುವವರು ಕಡಿಮೆ, ಹೌದು ಮಾಡಿದ್ರು ನಮಗೆ ಮಾತ್ರ. ಹೌದು. ತರಕಾರಿ ಏನಿದ್ರು ಬೆಳಗಾಮು, ನಿಮ್ಮ ಹಾಸನ ಈ ಕಡೆಯಿಂದ ಬರಬೇಕು, ಮೈಸೂರು ಆ ಕಡೆ, ಕೋಲಾರ. ಈಗ ಕೋಲಾರದಲ್ಲಿ ಟೊಮೆಟೊ ಜಾಸ್ತಿ ಇದು ಮಾಡ್ತಾರೆ. ಸೊ ನೀವು ಎಲ್ಲರೂ ಟೊಮೆಟೊ ಹಾಕಿ ಹಾರ್ವೆಸ್ಟ್ ಜಾಸ್ತಿ ಆಯ್ತು ಅಂದಾಗ ರೇಟ್ ಬಿದ್ದೋಗ್ತದೆ. ಅಲ್ಲಿಯ ಟೊಮೆಟೊಗೆ ಭಾರಿ ಡಿಮಾಂಡ್ ಇದೆ, ಕ್ವಾಲಿಟಿ ಡಿಮಾಂಡ್ ಇದೆ, ಎಕ್ಸ್ಪೋರ್ಟ್ ಆಗುತ್ತೆ, ಇನ್ನು ಬೇರೆ ರಾಜ್ಯಕ್ಕೆ ಕೂಡ ಹೋಗುತ್ತೆ. ಬಟಾಟೆ ಇದು ಅಷ್ಟೇ. ನೀವು ಆಕ್ಚುಲಿ ಅಲ್ಲೇ ಹೋದ್ ನೀವು APMCಗೆ ತೀರಾ ಮಂಗಳೂರಲ್ಲಿ ನಿಮ್ಮ ರೇಟು, ಬೆಂಗಳೂರಲ್ಲಿ ನಿಮ್ಮ ರೇಟು, ಮೈಸೂರು ಅಥವಾ ನೀವು ದಾವಣಗೆರೆ ಬೇರೆ ಕಡೆ ರೇಟ್ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ 20 ರೂಪಾಯಿ ಬಟಾಟೆಗೆ, ಅಲ್ಲಿ 1 ರೂಪಾಯಿ ಇರುವುದು. ಟೊಮೆಟೊಗೂ ಅಷ್ಟೇ, ನೀವು ಒಂದು ಬಾಸ್ಕೆಟ್ ಟೊಮೆಟೊಗೆ 5 ರೂಪಾಯಿ. ಸೊ ಅದಂದ್ರೆ ಈ ಮಿಡಲ್ ಮ್ಯಾನ್ APMC ಅಂತ ವ್ಯವಸ್ಥೆ ಮಾಡಿದ್ರು. ಬಹುಶಃ ಇವರು APMC ವ್ಯವಸ್ಥೆ ಬರುವಾಗ ಚೆನ್ನಾಗಿತ್ತು, ಆದ್ರೆ ಅದರಿಂದ ರೈತರಿಗೆ ಏನೂ ಪ್ರಯೋಜನ ಆಗಿಲ್ಲ. ಎಷ್ಟೋ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ಗೆ ವೇಸ್ಟ್ ಆಗಿತ್ತು. ಎಷ್ಟರ ಮಟ್ಟಿಗೆ ಇದಾಗಿದೆ. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ, ಬಟ್ ಇಲ್ಲಿ ಅದು ನನಗೆ ಅದರಿಂದ ಯಾರಿಗೂ ಲಾಭ ಆಗಿದೆ ಗೊತ್ತಿಲ್ಲ. ಎಸ್, ಇನ್ನಷ್ಟು ನನ್ನ ಮಾಹಿತಿಗಳನ್ನು ತೆಗೆದುಕೊಳ್ಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ತಾ, ಬ್ರೇಕ್ ನಂತರ ಮತ್ತೆ ಈ ಚರ್ಚೆ ಮಾಡ್ತೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರೈತರ ಹೆಸರಿನಲ್ಲಿ ನಡೆಯುವಂತಹ ಪಾಲಿಟಿಕ್ಸ್ಗಳು, ಆ ಯೋಜನೆ, ಈ ಯೋಜನೆ, ಮತ್ತೊಂದು ಯೋಜನೆ, ಇನ್ನೊಂದು ಯೋಜನೆ, ಏನೇನಪ್ಪ ಎಷ್ಟೆಷ್ಟು ಇದೆ, ರೈತರು ಎಷ್ಟು ಅಭಿವೃದ್ಧಿ ಆಗ್ಬೇಕಿತ್ತಲ್ವಾ ಅನ್ನುವಂಥದ್ದು ನಮಗೆ ಎದುರಿಗೆ ಮಾತ್ರ, ಕಣ್ಣಿಗೆ ಮಾತ್ರ ಕಾಣುವಂಥದ್ದು. ಆದರೆ ಪರಿಸ್ಥಿತಿ ಬೇರೆ ಇದೆ. ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ವಿ ಸುಬ್ರಹ್ಮಣ್ಯ ಭಟ್ರೆ. ಈಗ ರೈತರ ಬೆಳೆಗಳನ್ನು ಕೊಳ್ಳುವುದಕ್ಕಾಗಿ APMC ಅಂತ ಮಾಡಿದ್ದಾರೆ. ಇದು ರೈತ ಸ್ನೇಹಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿ ಒಂದು ವೇಳೆ ಸರಿಯಾದಂಥ ರೀತಿಯಲ್ಲಿ ವಹಿವಾಟು ನಡೆಸಿದ್ರೆ ಇದೆಲ್ಲ ಸಮಸ್ಯೆ ಇದೆಯಾ? ಎಲ್ಲವೂ ಈ ಕಮಿಷನ್ ದಂಧೆಯ ಮೂಲಕವೇ ವ್ಯವಸ್ಥೆಗಳು ನಡೀತಾ ಇರೋದ್ರಿಂದ, ಉದಾಹರಣೆಗೆ ನಮ್ಮ ಇತಿಹಾಸವನ್ನು ಓದುವಾಗ ನಮಗೆ ಎಕನಾಮಿಕ್ಸಲ್ಲಿ ಹೇಳ್ತಾರೆ, ಭಾರತದ ರೈತ ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಸಾಯ್ತಾನೆ ಅಂತೇಳಿ. ಯಾಕೆಂತ ಹೇಳಿದರೆ ಸರ್ಕಾರಗಳು ನಿಜವಾದ ರೀತಿಯಲ್ಲಿ ಅವರಿಗೆ ನೆರವಿಗೆ ಬಾರದೇ ಇರುವುದರಿಂದ ರೈತನ ಪರಿಸ್ಥಿತಿ ಇವತ್ತಿಗೂ ಕೂಡ ಏನು 1947ರಲ್ಲಿತ್ತು ಅದು ಈಗ 2018ರಲ್ಲೂ ಕೂಡ ಅದೇ ಬೆಳವಣಿಗೆಯನ್ನು ನಾವು ಕಾಣ್ತಿದ್ದೇವೆ. ಈವಾಗಲೇ ಪತ್ರಕರ್ತರು ಹೇಳಿದರು, ನಿಜವಾದ ರೈತ ಏನಿದೆ ಅವನಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅಥವಾ ಅದು ಗಗನಕುಸುಮ ಆಗಿದೆ ಅಂತೇಳಿ. ಅವನಿಗೆ ಅದಕ್ಕೆ ಹತ್ರ ಹೋಗ್ಲಿಕ್ಕೆ ಗೊತ್ತಿಲ್ಲ. ಎಲ್ಲಿ ಆ ಸಹಕಾರಿ ಸಂಸ್ಥೆಗಳಿರ್ಬೋದು, APMC ಇರ್ಬೋದು, ಅದರ ಯಾರು ಆಡಳಿತ ನೋಡ್ತಾರೆ ಅವರ ಕಪಿಮುಷ್ಟಿಯಲ್ಲಿ ಅದು ಇರ್ತದೆ. ಉಳಿದ ಎಲ್ಲ ಸದಸ್ಯರಿಗೆ ಇದರ ಪ್ರಯೋಜನ ಸಿಗ್ತಾ ಇಲ್ಲ. ಯಾರು ಅವರ ಸುಪರ್ದಿಯಲ್ಲಿರ್ತಾರೆ ಅವರಿಗೆ ಅದರಿಂದ ಪ್ರಯೋಜನ ಆಗ್ತದೆ ಹೊರತು ಎಲ್ಲ ಸಾಮಾನ್ಯ ರೈತನಿಗೂ ಕೂಡ ಅದರಿಂದ ಒಂದು ಪ್ರಯೋಜನ ಪಡುವಂತಹ ಒಂದು ಬೆಳೆಗೆ ಸಂಬಂಧಪಟ್ಟಾದಂತ ಒಂದು ದರಗಳು ಇರುವುದಿಲ್ಲ. ಆ ದರದ ಆಧಾರದಲ್ಲಿ ತಗೊಳ್ತಾ ಇಲ್ವೇ? ಅದು ರೈತರಿಗೆ ಉಪಯೋಗ ಆಗುದಿಲ್ವೇ? ಇಲ್ಲ, ನಮ್ಮಲ್ಲಿ ಎಷ್ಟೋ ಜನ ರೈತರು APMC ಹತ್ರ ಹೋಗಿ ಅದರ ಮುಖ ನೋಡಿದ ರೈತರೇ ಜಾಸ್ತಿ ಮೆಂಬರ್ ಆಗ್ತಾನೆ. ಅಂದ್ರೆ ಇವ್ರು ವೋಟ್ ಹಾಕಿ ಗೆಲ್ಲಬೇಕಲ್ಲ, ನಾನೀಗ ಅಧ್ಯಕ್ಷ ಆಗ್ಬೇಕು ಅಂದ್ರೆ ಅದು 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 ಒಂದು ರಾಜಕೀಯವರಿಗೆ ಒಂದು ಅಧಿಕಾರ, ಒಂದು ಕಾರು, ಒಂದು ಆಫೀಸು, ಒಂದು ಸಿಟ್ಟಿಂಗ್ ಫೀಸು, ಈ ತರ ಒಂದು ವ್ಯವಸ್ಥೆಗೆ ಅಷ್ಟೇ. ಇದರಿಂದ ರೈತರಿಗೆ ದೊಡ್ಡ ಪ್ರಮಾಣದ ಯಾವುದೇ ಪ್ರಯೋಜನ ಆಗಲಿಲ್ಲ. ಬರೀ ಅವರಿಗೆ ವೋಟ್ ಹಾಕ್ಲಿಕ್ಕೆ ಯಾರು ರೈತರು ಬೇಕು ಅಷ್ಟು ಅವರನ್ನು ಮೆಂಬರ್ ಮಾಡಿದ್ದಾರೆ, ಓಟಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಮಾತ್ರ ಅವ್ರು APMCಗೆ ಹೋಗುದು. ತುಂಬಾ ಕಡೆ ನೀವು ನೋಡಿ APMC ಹೇಗಿರ್ತದೆ, ಭೂತ ಬಂಗ್ಲೆ ತರ ಇರ್ತದೆ. ನಮ್ಮ APMCಗೆ ಶಿಫ್ಟ್ ಆಗ್ಲಿಕ್ಕೆ ಎಷ್ಟೋ ದಶಕ ಬೇಕಾಯ್ತು. ಶಿಫ್ಟ್ ಆಗ್ಲಿಕ್ಕೆ ದೊಡ್ಡ ಗಲಾಟೆ ಆಯ್ತು. ಅದು ರಾಜಕೀಯ. ಕೇವಲ ಒಂದು ಕಟ್ಟಡಗಳು ಮಾತ್ರನಾ? ಅದಕ್ಕೆ ಕೋಟಿ ಅಂದ್ರೆ ಖರ್ಚು ಮಾಡಿ ಕಟ್ಟಡ ಕಟ್ಟಿ ಹಾಕಿದ್ದಾರೆ. ಸೊ ರೈತರ ಹೆಸರಿನಲ್ಲಿ ಇರುವಂತಹ ಒಂದು ದೊಡ್ಡ ಕಟ್ಟಡ ಮಾತ್ರ, ಅದೊಂದು ರಾಜಕೀಯ ಕ್ರಮಘೋಷಿತ ವ್ಯವಸ್ಥೆ ಮಾತ್ರ. ಸೊಸೈಟಿಯಲ್ಲಿ ನಾವು ಲೋನ್ ತಗೊಂಡು ಯಾವುದೇ ಸೊಸೈಟಿಗೆ ಹೋಗಿ, ಸೊಸೈಟಿ ವ್ಯವಸ್ಥೆ ಯಾಕೆ ಸಮಸ್ಯೆ ಇದೆ ಅಂದ್ರೆ ನಮ್ಮ ಲೋನ್ ಇಂದಲೇ ಅವ್ರು ಮತ್ತೆ ದುಡ್ಡು ತಗೋತಾರೆ. ನಮ್ಮ ಅವರ ಬಿಲ್ಡಿಂಗ್ ಕಟ್ಲಿಕ್ಕೆ
ಅವರಿಗೆ ಬೇರೆ ಬೇರೆ ರೀತಿಯ ಸೌದಾ ಕಟ್ಟಲಿಕ್ಕೆ ನಮ್ಮ ದುಡ್ಡಿಂದಲೇ ರೈತರ ದುಡ್ಡಿಂದ ಲೋನಿಂದ ಕಟ್ ಮಾಡ್ತಾರೆ. ಆದರೆ ನಾವು ಲೋನ್ ಕಟ್ಟುವಾಗ ನಾವು ಅದಕ್ಕೆ ಬಡ್ಡಿ ಅವರಿಗೆ ಕೊಟ್ಟ ದುಡ್ಡಿಗೆ ನಾವು ಬಡ್ಡಿ ಕಟ್ಟಬೇಕು ಅಂತ ಪರಿಸ್ಥಿತಿ. ಅದಕ್ಕೆ ಬದಲಾಗಿ ಈಗ ಒಂದು ಕಂಪನಿಯನ್ನೇ ಮಾಡಬೇಕು, ಕಾರ್ಪೊರೇಟ್ ಕಂಪನಿಯನ್ನು ರೈತರು ಮಾಡಬೇಕು ಎಲ್ಲರೂ ಸೇರಿ ಅನ್ನೋದು. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಮಾಲನ್ನು ವಿಕ್ರಯ ಮಾಡಬಹುದು ಅಥವಾ ಪರ್ಚೇಸ್ ಮಾಡಬಹುದು, ಅಥವಾ ಏನಾದರೂ ರಸಗೊಬ್ಬರ ಏನೇ ಮಿಷಿನರಿ ಆ ಥರದ ಕಂಪನಿ ಇದಕ್ಕೆ ಹೋಗಬೇಕು. ಆಗ ಡೈರೆಕ್ಟ್ ಆಗಿ ರೈತರು ಇದು ಮಾಡ್ಬೋದು. ಆಗ ಈ ಕಮಿಷನ್ ಸಮಸ್ಯೆ ಬರುವುದಿಲ್ಲ, ಅಥವಾ ಇವರು ಈ ಸೊಸೈಟಿಯವರು ದುಡ್ಡು ಕಟ್ ಮಾಡುವ ಸಮಸ್ಯೆ ಬರುವುದಿಲ್ಲ ಅನ್ನುವಂಥ ಒಂದು ಪ್ರಸ್ತಾಪ ಇದೆ. ಕೆಲವು ಕಡೆ ಈ ಥರ ಕಂಪನಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದೆರಡು ಕಂಪನಿ ಸ್ಥಾಪನೆ ಆಗಿದೆ. ಎಸ್ 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 ಇನ್ನು ಬೆಂಬಲ ಬೆಲೆಗಳು ಅಂತ ಬಹುಶಃ ಬೇರೆ ಬೇರೆ ತೊಗರಿ ಬೆಂಬಲ ಬೆಲೆ, ಆ ಬೆಂಬಲ ಈ ಬೆಂಬಲ ಎಲ್ಲ ಇದೆ. ಅದು ಆ್ಯಕ್ಚುಲಿ ರೈತನಿಗೆ ಎಲ್ಲಿ ಸಿಗ್ತದೆ? ಅದು APMCಯಲ್ಲಿ ಸಿಗೋದಾ, ಅಥವಾ ನೀವು ತಗೊಂಡು ಹೋಗುವಾಗ ಆಗಲೇ ನೀವು ಕೊಡುವಂಥ ಬೆಲೆಗೆ ಇರುವ ಬೆಲೆಗಿಂತ ಜಾಸ್ತಿ ಹೆಚ್ಚು ಬೆಂಬಲ ಬೆಲೆ ಕೊಡ್ತಾರಾ? ಹೇಗೆ ಬೆಂಬಲ ಬೆಲೆ ಘೋಷಣೆ ಆಗ್ತದೆ? ತಾವು ಹೇಳಿದಾಗೆ ಅದು APMCಗಳಲ್ಲಿ ಅಥವಾ ಮಾರುಕಟ್ಟೆಗಳ ಆ ವ್ಯವಸ್ಥೆ ಸರ್ಕಾರದ ನಿಯಂತ್ರಣದಲ್ಲಿರುವ ಕೇಂದ್ರಗಳಲ್ಲಿ ಅದು ಅನ್ವಯ ಆಗ್ತದೆ. ಸಾಮಾನ್ಯವಾಗಿ ಇವತ್ತು ರೈತ ತಾನು ಬೆಳೆದಂಥ ವಸ್ತುಗಳನ್ನು ಹಳ್ಳಿಯಿಂದ ಬಿಟ್ಟು ಪೇಟೆಗೆ ಕೊಂಡೋಗುವಂಥ ಸ್ಥಿತಿಯಲ್ಲಿರುವುದಿಲ್ಲ. ಈವಾಗಲೇ ಪತ್ರಕರ್ತರು ಹೇಳಿದಾಗೆ ಅಧಿಕ ಒಂದು ಮಟ್ಟದಲ್ಲಿ ಯಾರು ಕೃಷಿಯನ್ನು ಮಾಡ್ತಾರೆ ಅವರಿಗೆ ಇದೆಲ್ಲ ಉಪಯೋಗ ಮಾಡುವಂಥ ಅವಕಾಶಗಳಿರ್ತದೆ. ನಮ್ಮ ದಕ್ಷಿಣ ಕನ್ನಡವನ್ನು ಪ್ರತ್ಯೇಕವಾಗಿ ಹೇಳೋದಿದ್ರೆ ಇಲ್ಲೆಲ್ಲ ಸಣ್ಣ ರೈತರು ಜಾಸ್ತಿ ಇರ್ತಾರೆ. 50 ಸೆನ್ಸು 25 ಸೆನ್ಸು 1 ಎಕರೆ ಅಥವಾ 3 ಎಕರೆವರೆಗೆ ಗರಿಷ್ಠ ಕೃಷಿ ಮಾಡುವಂಥ ಕೃಷಿ ಇದೆ. ಅದರಲ್ಲಿ ಅವರು ಮಿಶ್ರ ಬೆಳೆಯಾಗಿ ತರಕಾರಿ, ಹಣ್ಣು ಹಂಪಲು, ಮತ್ತು ಭತ್ತ, ಕಬ್ಬು, ಅಡಿಕೆ, ತೆಂಗು ಹೀಗೆ ಬೇರೆ ಬೇರೆ ವಾಣಿಜ್ಯ ಹಾಗೂ ವಾಣಿಜ್ಯೇತರ ಬೆಳೆಗಳನ್ನು ಬೆಳೀತಾರೆ. ಇವರಿಗೆ ಈ APMC ಆಗಲಿ ಅಥವಾ ಕ್ಯಾಂಪ್ಕೋದಂಥ ಸಂಸ್ಥೆಗಳನ್ನಾಗಲಿ ಸಂಪರ್ಕಿಸಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ಸ್ವಲ್ಪ ಸ್ವಲ್ಪವನ್ನು ಹಿಡ್ಕೊಂಡು ಅದಕ್ಕೆ ಹೋಗದಿದ್ರೆ ಈ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಥವಾ ಇನ್ನಿತರ ಇದರಿಂದ ಅದರಲ್ಲಿ ನಷ್ಟ ಪಡ್ತಾನೆ. ಆದ್ರಿಂದ ಮನೆ ಬಾಗಿಲಿಗೆ ಈ ಮಧ್ಯವರ್ತಿಗಳೇನಿರ್ತಾರೆ ಅವರು ಬಂದು ತಕೊಂಡು ಹೋಗುವ ವ್ಯವಸ್ಥೆ ಇರ್ತದೆ. ಇವಾಗಲೇ ಹೇಳಿದ್ರು ಅಂದ್ರೆ ನಮ್ಮಲ್ಲಿ ಏನಾಗಬೇಕಿದೆ, ನಮ್ಮ ದರ್ಶನಗಳಲ್ಲಿ ಇವರು ಹೇಳೋದು ನಮ್ದು ಸ್ಟಾರ್ಟರ್ಡ್ ಹೋಲ್ಡಿಂಗ್, ಚಿಕ್ಕ ಚಿಕ್ಕ ಹೋಲ್ಡಿಂಗ್. ನಮ್ದು ಗದ್ದೆ ಇದ್ರೆ ಕೂಡ 1 ಎಕರೆ 3 ಎಕರೆ ಇರೋದು. ಸೊ ನಮ್ಮ ಪೊಲಿಟಿಷಿಯನ್ಸ್ ಏನ್ ಮಾಡ್ಬೇಕಿತ್ತು, ನಮಗೆ ಬೇಕಾದಂತಹ ರೈತರ ಪರವಾದ ಪಾಲಿಸಿ ಮಾಡಬೇಕಿತ್ತು. ನೀವು ನೋಡಿ, ನೀವು ಫುಡ್ಸ್ ಅಂದ್ರೆ ತರಕಾರಿ ಇಲ್ಲಿ ಕೃಷಿ ಮಾಡಿದ್ರೆ ನಮಗೇನು ಇದು ಕೊಡಲ್ಲ ಯಾರು ಸರ್ಕಾರದಿಂದ. ನಮಗೆ ನೋಡಿ, ನೀವು ಬರೀ ಅಡಿಕೆ, ತೆಂಗು ಮತ್ತೆ ಈ ಬನಾನಾ ಬೆಳೆದ್ರೆ ಮಾತ್ರ ನಿಮಗೆ ಡ್ರಿಪ್ ಇರಿಗೇಷನ್ ಸಬ್ಸಿಡಿ ಕೊಡ್ತಾರೆ 90%. ಅದೇ ನೀವು ತರಕಾರಿ ಕರಾವಳಿ ಭಾಗ ಅದೆಲ್ಲ ಅವರಿಗೆ ಮೊನೆಪಲ್, ಯಾರಿಗಂದ್ರೆ ಘಟ್ಟದ ಮೇಲಿನವರಿಗೆ, ನಮಗೆ ಅದು ಕೊಡಲ್ಲ. ಈಗ ನೀವು ಒಂದು ಭತ್ತ ಕೃಷಿ ಮಾಡಿ, ನೀವು ಕೇರಳದಲ್ಲಿ ಕಾಸರಗೋಡಿಗೆ ಹೋದ್ರೆ ನೀವು ಇಷ್ಟು ಬಸ್ ಕೃಷಿ ಮಾಡಿದ್ರೆ ನಿಮ್ಗೆ 15,000 ರೂಪಾಯಿ ಅವರು ಸಬ್ಸಿಡಿ ಕೊಡ್ತಾರೆ. ಈಗ ನಮ್ಮಲ್ಲಿ ಎಲ್ಲ ಭತ್ತದ ಗದ್ದೆ ಕೃಷಿ ಮಾಡೋದೇ ಬಿಟ್ಟಿದ್ದಾರಲ್ಲ. ಈ ಕಾರಣ ಏನಂದ್ರೆ ಅದರಲ್ಲಿ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ. ಆಕ್ಚುಲಿ ಭತ್ತದ ಕೃಷಿಯನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಅದ್ರ ತರಕಾರಿ ಆದರೂ ಕೃಷಿ ಮಾಡ್ಬೇಕು. ಆ ಪರಿಸ್ಥಿತಿ ಯಾಕಿಲ್ಲ ಅಂದ್ರೆ ಇಲ್ಲಿಗೆ ಈ ದಕ್ಷಿಣ ಕನ್ನಡಕ್ಕೆ, ಉಡುಪಿಗೆ ಅಥವಾ ಈ ಪೂರಕವಾದ ಪಾಲಿಸಿಯನ್ನು ನಮ್ಮ MLAs ಸಚಿವರು ಮಾಡಿಲ್ಲ. ಈ ಬಗ್ಗೆ ನಮ್ಮವರು ಕೂಡ ಡಿಮಾಂಡ್ ಇಟ್ಟಿದ್ರೆ ಗೊತ್ತಿಲ್ಲ. ಆದ್ರೆ ಆ ತರದೊಂದು ಇದಿದ್ರೆ, ಈಗ ಸ್ಕ್ಯಾಟರ್ಡ್ ಹೋಲ್ಡಿಂಗ್ ಆದಾಗ ನಮಗೆ ಚಿಕ್ಕ ಪ್ರಮಾಣದ ನಾವು ಪ್ರೊಡಕ್ಷನ್ ಮಾಡಿದಾಗ ಅದನ್ನು ನಾವು APMCಗೆ ಕೊಂಡು ಹೋಗೋ ಪರಿಸ್ಥಿತಿ ಇರುವುದಿಲ್ಲ ನಾವು. ಕರೆಕ್ಟ್. ಸೊ ಅದಕ್ಕಾಗಿ ರೈತರು ಕಲೆಕ್ಟಿವ್ ಆಗಿ ಅಕ್ಕಿ ಬೆಳೆ ನಮ್ದು ಬಹಳ ಸಾಂಪ್ರದಾಯಿಕ ಬೆಲೆ ಅಂತ ಹೇಳ್ತೇವೆ. ಕರಾವಳಿ ತುಂಬಾ ವೆರೈಟೀಸ್ ಇದೆ. ಗಂಧಸಾಲ ಅಂತ ಇದಿತ್ತು, ಕಾಯಮ್ಮೆ, ಅದು ತುಂಬಾ ರುಚಿಕಟ್ಟಾಗಿರ್ತದೆ. ಆದ್ರೆ ಏನಾಗಿದೆ ಅಂದ್ರೆ ನಿಮ್ಗೆ ಆ ನೀರಿನ ಸಮಸ್ಯೆ. ಆಮೇಲೆ ಈಗ ಕಟಾವು ಯಂತ್ರ, ಚಿಕ್ಕ ಮಟ್ಟದ ಕಟಾವು ಯಂತ್ರದಲ್ಲಿ ನಾವು ಯೂಸ್ ಮಾಡಬಹುದು. ದೊಡ್ಡ ಪ್ರಮಾಣದ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ದೊಡ್ಡ ಹೋಲ್ಡಿಂಗ್ಸ್ ಇದ್ದಾಗ ಕೃಷಿಯಲ್ಲಿ ನಿಮ್ಗೆ ಯಾವಾಗಲೂ ದೊಡ್ಡ ಹೋಲ್ಡಿಂಗ್ ಇದ್ದಾಗ ಮಾತ್ರ, ವಿಸ್ತಾರ ಜಾಸ್ತಿ ಇದ್ದಾಗ ಮಾತ್ರ ನಿಮ್ಗೆ ಲಾಭ ಜಾಸ್ತಿ ಆಗ್ತದೆ. ಚಿಕ್ಕ ಹೋಲ್ಡಿಂಗ್ ಇದ್ದಾಗ ಅದರ ಸಮಸ್ಯೆನೇ ಬೇರೆ. ಆಗ ಸರ್ಕಾರದ ವ್ಯವಸ್ಥೆ ಕೂಡ ಅದಕ್ಕೆ ಬೇಕಾದ ಪ್ರಾಬ್ಲಮ್ ಅಡ್ರೆಸ್ ಮಾಡೋ ಸಿಸ್ಟಮ್ ಆ ರೀತಿ ಇರಬೇಕು. ನೀವು ಒಂದು ಸಕ್ರಮದಲ್ಲಿ ಕೊಡುವಾಗ ಕೂಡ ಇವರು ಒಂದು ಹೆಕ್ಟೇರ್ ಲ್ಯಾಂಡ್ ಆದ್ರೆ ಒಬ್ಬನಿಗೆ ಕೊಡಬೇಕು. ಆ ರೀತಿ ಕೊಡಲ್ಲ ಇವರು. ಎಲ್ಲರೂ ಸ್ಕ್ಯಾಟರ್ಡ್ ಲ್ಯಾಂಡ್ ಹೋಲ್ಡಿಂಗ್ ಇರೋದು. ಅದ್ರ ದೊಡ್ಡ ನಮ್ಮ ಏನ್ ಹೇಳ್ತಾರೆ ಸುಬ್ರಹ್ಮಣ್ಯ, ಈಗ ಅಕ್ಕಿ ಬೆಳೆಯುವ ರೈತ ತೀರಾ ಸಂಕಷ್ಟದಲ್ಲಿದ್ದಾನ? ಅಂದ್ರೆ ಅಕ್ಕಿ ಬೆಳಿಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯ? ಅಂದ್ರೆ ನಾವು ಹೇಳ್ತೇವೆ ಅಲ್ಲಿ ಕಾರ್ಮಿಕರು ಸಿಗುವುದಿಲ್ಲ ನನಗೆ ಬೇಕಾದಂತ ಅಂತ ಅನ್ನೋದು. ಏನು ಸಮಸ್ಯೆ ಏನಾಗ್ತದೆ? ನಿಜವಾಗಿ ಭತ್ತದ ಕೃಷಿ ಇವತ್ತು ಅವನತಿಯತ್ತ ಸಾಗ್ತಾ ಇದೆ. ನಾವೊಂದು 20 ವರ್ಷಗಳ ಕೆಳಗೆ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ, BC ರೋಡಿನಿಂದ ಮಂಗಳೂರು ಇರ್ಬೋದು, ಮಂಗಳೂರಿಂದ ಕಾಸರಗೋಡು ಇರ್ಬೋದು, ಮಂಗಳೂರಿಂದ ಉಡುಪಿಗಿರ್ಬೋದು, ಆ ರಸ್ತೆ ಇಕ್ಕೆಲಗಳಲ್ಲಿ ಭತ್ತದ ಕೃಷಿ ನಮಗೆ ಹಚ್ಚ ಹಸಿರು ಕಣ್ಣಿಗೆ ಕಾಣುವಂತಿತ್ತು. ಇವತ್ತು ದುರ್ಬಿನಿಟ್ಟು ನೋಡಿ ನಾವು ಕಾಣ್ತಾ ಇದ್ದೇವೆ ಕುಂದಾಪುರ, ಬೈಂದೂರು, ಅದು ಕೂಡ ಬಹುಶಃ ಎಲ್ಲ ರಸ್ತೆ ಪಕ್ಕದಲ್ಲಿ ಕಟ್ಟಡಗಳು, ವಾಣಿಜ್ಯ ಕಟ್ಟಡಗಳು ಇರ್ಬೋದು ಅಥವಾ ವ್ಯವಹಾರ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ ಹೊರತು ಭತ್ತದ ಕೃಷಿ ಇವತ್ತು ಅವನತಿ ಸಾಗ್ತಾ ಇದೆ. ಇದಕ್ಕೆ ಸರ್ಕಾರ ಒಂದು ಕಣ್ಣು ತೆರೆಬೇಕು. ಇವತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದನ್ನು ಭತ್ತದ ಕೃಷಿಗೆ ಅಳವಡಿಸಬೇಕು. ಇವರು ಅದನ್ನು ಆ ಯೋಜನೆಯನ್ನು ಅದಕ್ಕೆ
ಅದಕ್ಕೆ ಅಳವಡಿಸೋದೇ ಇಲ್ಲ. ಇವರು ಹೇಳಿದಾಗೆ ವಾಣಿಜ್ಯ ಬೆಳೆಗಳಿಗೆ ಅದನ್ನು ಅಳವಡಿಸಿದೆ. ಭತ್ತ ಏನು ನಾವು ಇವತ್ತು ಅನ್ನ ಉಣ್ಣುವಂಥ ಒಂದು ವ್ಯವಸ್ಥೆಗೆ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಪ್ರೋತ್ಸಾಹ ಕೊಡದೇ ಇದ್ದರೆ, ನಾವು ಇವತ್ತು ಪ್ಲಾಸ್ಟಿಕ್ ಅಕ್ಕಿಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳುವುದನ್ನು ಕೇಳ್ತಾ ಇದ್ದೇವೆ. ಇದು ಇನ್ನು ಸಾಮಾನ್ಯವಾಗಿ ಬಿಡುವಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪಿದೆ. ಯಾಕಂತ ಹೇಳಿದ್ರೆ ನಮಗೆ ಬೇಕಾದಂಥ ಒಂದು ಆಹಾರವನ್ನು ನಾವು ಇನ್ನೊಂದು ಕಡೆಗೆ ಅವಲಂಬಿತವಾಗಿ ಪಡೆಯುವ ಮಿಲ್ಲುಗಳಿಗೆ ಆಂಧ್ರದಿಂದ ತಮಿಳುನಾಡಿನಿಂದ ಅಕ್ಕಿಗಳು ಇಲ್ಲಿಯ ಭತ್ತ ಇಲ್ಲ. ನಾವು ಇವತ್ತು ಊಟ ಮಾಡುವಂಥ ಅಕ್ಕಿ ಏನಿದೆ, ಇವರು ಹೇಳಿದರು ಕಯಾಮೆ ಎಲ್ಲ ಆ ಸ್ಥಳೀಯ ತಳಿಗಳೇ ಇವತ್ತು ನಾಶ ಆಗಿದೆ. ನಾವು ಇವತ್ತು ಎಂಪೂರು ಮತ್ತೆ ಬೇರೆ ಬೇರೆ KKP ಇಂಥ ಹೊಸ ಹೊಸ ತಳಿಗಳನ್ನು ಇದು ಮಾಡಿದ್ದೇವೆ ಹೊರತು ನಮ್ಮ ಸಾಂಪ್ರದಾಯಿಕ ತಳಿಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದೇವೆ. ಮೇವಿಗೆ ಕೂಡ ದೊಡ್ಡ ಸಮಸ್ಯೆ ಆಗಿದೆ. ನಮ್ಮಲ್ಲಿ ಈಗ ಗೋವಿನ ಸಂತತಿ ಕಡಿಮೆ ಆಗಿದೆ. ಯಾಕಂದ್ರೆ ಬೇರೆ ಏನ್ ಕಾರಣಕ್ಕಿಂತ ಜಾಸ್ತಿ ಸಾಕ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಸಕಲೇಶ್ಪುರದಿಂದ ಹುಲ್ಲು ತಂದು ಸಾಕುವ ಪರಿಸ್ಥಿತಿ ಇಲ್ಲ ಇಲ್ಲಿ. ಸೊ ಈ ತರದ ಅಂದ್ರೆ ಜನ ಈಗ ಇವರು ಏನ್ ಮಾಡ್ಬೇಕಿತ್ತು, ಆ ಪ್ರದೇಶಕ್ಕೆ ಆ ಕೃಷಿಗೆ ಬೇಕಾದ ಇದನ್ನು ಅಡ್ರೆಸ್ ಮಾಡಬೇಕಿತ್ತು. ಇಲ್ಲಿ ತರಕಾರಿಗೂ ಒಂದು ಪ್ರೋತ್ಸಾಹ ಕೊಡಬೇಕಿತ್ತು ಇವರು, ಡ್ರಿಪ್ ಇರಿಗೇಷನ್ ಕೊಡೋದ್ರಲ್ಲಿ. ಇನ್ನು ಫುಡ್ಸ್ ಯಾವುದು ಅನಾನಸ್ ಇರ್ಬೋದು, ನಿಮ್ಮ ಪಪ್ಪಾಯಿ ಇರ್ಬೋದು, ಈ ತರದ ಕೃಷಿಗೆ ಅವ್ರು ಡ್ರಿಪ್ ಯಾವುದೇ ಸಬ್ಸಿಡಿಯಲ್ಲಿ ಕೊಡಲ್ಲ. ಬರೀ ಅಡಿಕೆ ಮತ್ತು ತೆಂಗಿಗೆ ಮಾತ್ರ ಡ್ರಿಪ್ ಇರಿಗೇಷನ್ ಇವರು ಸಬ್ಸಿಡಿ ಕೊಡೋದು. ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಡಿಮಾಂಡ್ ಮಾಡಿಲ್ಲ ಜನ. ನೀವು ಟ್ರೆಡಿಷನಲ್ ಕೃಷಿ ಮಾಡೋರಲ್ಲ, ಅದಕ್ಕಾಗಿ ಕೊಡ್ತಾ ಇಲ್ಲ. ಆದ್ರೆ ಭತ್ತಕ್ಕೆ ಒಂದು ವಿಶೇಷ ಧನ ಸಹಾಯ ಕೊಡಬೇಕು. ಯಾಕಂದ್ರೆ ಕಾಸರಗೋಡಲ್ಲಿ ಕೊಡ್ತಾರೆ. ಕಾಸರಗೋಡಲ್ಲಿ ನೀವು ಭತ್ತ ಕೃಷಿ ಗ್ರೀನ್ ಏರಿಯಾ ಅಂತ ಇದ್ರೆ ನೀವು ಅದನ್ನು ಚೇಂಜ್ ಮಾಡುವಂಗಿಲ್ಲ. ನೀವು ಮನೆ ಕಟ್ಟುವಾಗಿಲ್ಲ, ಬಿಲ್ಡಿಂಗ್ ಕಟ್ಟುವಾಗಿಲ್ಲ, ಬಿಡುವುದಿಲ್ಲ ಸರ್ಕಾರ. ಆದ್ರೆ ಅವರಿಗೆ ವರ್ಷಕ್ಕೆ ಒಂದು ಹೆಕ್ಟರ್ಗೆ 15,000 ರೂಪಾಯಿ ಕೊಡ್ತಾರೆ. ಈ ಬಗೆಗೆ ನಾನು ಮಾತಾಡಬೇಕು. ಯಾವ ರೀತಿಯಲ್ಲಿ ನಮ್ಮ ಇರುವ ಭೂಮಿಯನ್ನ ಯಾವ ಬೆಳೆಗಳಿಗೆ ಬೆಳೆಸಬೇಕಾಗಿದೆ, ಮತ್ತೆ ಅದರ ಮೇಲೆ ಮನೆಗಳನ್ನು, ಕಟ್ಟಡಗಳನ್ನು ಮತ್ತು ಕಂಪನಿಗಳಿಗೆ ಕೊಡುವಂತ ಒಂದು ಜಾಯಮಾನ ಬಂದು ಬಿಟ್ಟಿದೆ. ಇದು ತೀರಾ ಅಪಾಯಕಾರಿ ಅಂತ ಅನ್ನೋದು. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರೈತನ ಮೇಲೆ ನಡೆಯುವಂಥ ಏನೇನು ಆ ಯೋಜನೆ ಈ ಯೋಜನೆ ಅಂತ ಹೇಳಿ ಒಂದಷ್ಟು ಯೋಜನೆಗಳಿದ್ದಾವೆ. ಆದರೆ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಿದರೆ ಗುಂಡೇಟಿಗೂ ಬಲಿಯಾಗುವಷ್ಟು ಮಟ್ಟಿಗೆ ಬಂದಿದೆ. ಸಾಲ ಮನ್ನಾ ಮತ್ತೆ ಅದೊಂದು ಪಾಲಿಟಿಕ್ಸ್ ಆಗಿಬಿಟ್ಟಿದೆ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ ರಮೇಶ್ ಅವರೇ. ಅಂದರೆ ಒಂದು ಬೆಳೆಯನ್ನು ಬೆಳೆಸಬೇಕಾದಂಥ ಭೂಮಿಯಲ್ಲಿ ಆ ಬೆಳೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗದೆ ಕೊನೆಗೆ ಇನ್ನೇನೋ ಬೆಳೆಸುವಂಥ ಪರಿಸ್ಥಿತಿಗೆ ರೈತ ಬರ್ತಾನೆ. ಮತ್ತೊಂದೆಡೆಯಲ್ಲಿ ಅದು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ, ಕೊನೆಗೂ ಯಾವುದೋ ಒಂದು ಮನೆ ಕಟ್ತಾನೆ, ಬಿಲ್ಡಿಂಗ್ ಕಟ್ತಾನೆ, ಅಥವಾ ಯಾವುದೋ ಒಂದು ಕಂಪನಿಗಳು ಬಂದು ಆ ಭೂಮಿಯನ್ನು ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಬಂದಿದೆ. ಅಂದ್ರೆ ಎಷ್ಟೊಂದು ಲೂಸ್ ಇದೆ ನಮ್ಮ ಕಾನೂನು ಮತ್ತು ನಮ್ಮ ಕೃಷಿ ನೀತಿಗಳು. ಮಾತಿದೆ, ರೈತನಿಗೆ ಯಾವಾಗ ದುಡ್ಡು ಬರುವುದಂದ್ರೆ ಅದು ಜಮೀನು ಮಾರಿದಾಗ ಮಾತ್ರ. ಅವನ ಕೈಗೆ ದುಡ್ಡು ಬರೋದು ಜಮೀನು ಮಾರಿದ್ರೆ ಮಾತ್ರ. ಅದು ಇರೋದು 1 ವರ್ಷಕ್ಕಿಂತ ಜಾಸ್ತಿ ಇರೋಲ್ಲ. ಒಂದು ಕಾರ್ ತೆಗಿತಾನೆ, ಆ ಕಾರ್ ಮಾರ್ತಾನೆ, ಬೈಕ್ ತೆಗಿತಾನೆ, ಎಲ್ಲಿ ಖರ್ಚು ಮಾಡ್ಬೇಕು ನಿಮ್ಗೆ ಗೊತ್ತಿದೆ, ಅಲ್ಲೆಲ್ಲ ಖರ್ಚು ಮಾಡಿರ್ತಾನೆ. 1 ವರ್ಷಕ್ಕೆ ಅವನ ಹತ್ರ ದುಡ್ಡು ಇರೋದಿಲ್ಲ. ಆದ್ರೆ ಹುಟ್ಟಿದ ಅವನು ಶುರು ಮಾಡಿದಾಗಲೂ ಸಾಲ ತಗೋತಾನೆ. ಅವ ಜಮೀನು ಮಾರಾದೆ ಕೃಷಿ ಮಾಡಿದ್ರೆ ಅವ ಸಾಯುವವರೆಗೂ ಸಾಲದಲ್ಲಿ ಇರ್ತಾನೆ. ಬಟ್ ಅಟ್ಲೀಸ್ಟ್ ಅವನ ಜೀವನ ಹೋಗ್ತಾ ಇರ್ತದೆ. ಆದ್ರೆ ಸರ್ಕಾರ ಇಲ್ಲಿ ಈಗ ಲೋನ್ ವೈವರ್ ಆಕ್ಚುಲಿ ಫಸ್ಟ್ ಯಾಕೆ ಬಂತಂದ್ರೆ ಅವ್ನು ಸಾಲದಲ್ಲಿ ಇರಬಾರದು, ಇನ್ನೂ ಸರಿಯಾಗಬೇಕನ್ನೋ ಕಾರಣಕ್ಕೆ ಅವರು ಎಲ್ಲ ಸಾಲವನ್ನು ತೀರಿಸಿದ್ರು ಒಮ್ಮೆಗೆ. ಸಾಲ ತೆಗಿಬೇಕಲ್ಲ, ಮತ್ತೊಂದು ಸಲ ಕೃಷಿ ಮಾಡಬೇಕು, ಸಾಲ ತೆಗಿಬೇಕು. ಒಂದು ಕಡೆ ಪ್ರಾಕೃತಿಕ ಇದರ ಮೇಲೆ ನಾವು ಭಾರತದ ಜಾಸ್ತಿ ಕೃಷಿಕರು ಅವಲಂಬಿತರಾಗಿರುವಾಗ ಪ್ರಕೃತಿ ಕೈ ಕೊಟ್ರೆ ರೈತನು ಕಷ್ಟಕ್ಕೀಡಾಗ್ತಾನೆ. ಸೊ ಆ ಟೈಮಲ್ಲಿ ಸರ್ಕಾರ ವ್ಯವಸ್ಥೆ ಅವನ ಸಹಾಯಕ್ಕೆ ಬರಬೇಕು. ನಿಮ್ ಪ್ರಶ್ನೆ ಏನಂದ್ರೆ, ನೀವು ಕೃಷಿ ಮಾಡದೆ ಅಂದ್ರೆ ನಮ್ಮ ಇದರಲ್ಲಿ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿಕೊಂಡು ಒಂದು ಪ್ರೆಸಿಷನ್ ಫಾರ್ಮಿಂಗ್ ಅಂತ ಇದೆ. ಸ್ಯಾಟಲೈಟ್ ಯೂಸ್ ಮಾಡಿಕೊಂಡು ನಿಮ್ಮ ಹವಾಮಾನ, ನಿಮ್ಮ ನೀರಿನ ಅಲ್ಲಿಯ ಪರಿಸ್ಥಿತಿ, ಆ ವರ್ಷದ ನೀರಿನ ಅಥವಾ ಟ್ರೈನಿಂಗ್ ಇದನ್ನು ಇಟ್ಕೊಂಡು ಒಂದು ಕೃಷಿ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಇದೆ. ಬೆಳಗಾಮಲ್ಲಿ ಒಂದು ಸೆಂಟರ್ ಇದೆ. ಅದನ್ನು ಜನರಿಗೆ ಅವ್ರು ಯಾರು ಅದನ್ನು ಇದು ಮಾಡಲಿಲ್ಲ, ಪರಿಚಯ ಮಾಡಲಿಲ್ಲ. ನಿಮ್ಮ ಜಮೀನಲ್ಲಿ ಏನು ಕೃಷಿ ಮಾಡಬಹುದು, ಈಗ ಮಣ್ಣಿನ ಇದು ಮಾಡಬೇಕು ಅಂತ ಪರೀಕ್ಷೆ, ಮಣ್ಣಲ್ಲಿ ಏನು ಸಾರ ಇದೆ, ಯಾವ್ದು ಕೊರತೆ ಇದೆ, ಇದರ ಸಮಸ್ಯೆ. ಯಾಕಂದ್ರೆ ನಮ್ಗೆ ಕೃಷಿ ಮಾಡುವಾಗ ಅದು ಜನ ಮಾಡಿರಲ್ಲ, ಎಷ್ಟು ಅದಕ್ಕೆ ರಸಗೊಬ್ಬರ ಹಾಕಿ ಅದರ ವಿದೇಶಿ ತಳಿಗಳನ್ನು ಹಾಕಿದಂತ ನಮ್ಮ ಮಧ್ಯ ಕರ್ನಾಟಕದಲ್ಲಿ ವಿದೇಶಿ ತಳಿಗಳನ್ನು ಯಾವುದೋ ಒಂದು ಮೆಣಸು, ಸಿಹಿ ಮೆಣಸು ಅಂತ ಬೆಳೆದು ಕೊನೆಗೆ ಭೂಮಿಯಲ್ಲಿ ಮತ್ತೆ ಯಾವುದು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬಂದು ಅದು ಕಾಟನ್ ಇರುವಾಗ್ಲಿ ಈ ತರದ ಸುಮಾರು ಸಮಸ್ಯೆ ಬರುತ್ತವೆ. ಅದು ಒಂದು ರೀತಿಯ ಬೇರೆ ರೀತಿಯ ಸಮಸ್ಯೆ, ಇದು ಈ ರೀತಿ ಇನ್ನೊಂದು ಸಮಸ್ಯೆ. ನೀವು ಇನ್ನು ಇರಿಗೇಷನ್ ಏರಿಯಕ್ಕೆ ಹೋದ್ರೆ ನೀರು ಫ್ಲಡ್ ಇರಿಗೇಷನ್ ಮಾಡಿ ಅದು 4 ವರ್ಷ ಫ್ಲಡ್ ಇರಿಗೇಷನ್ ಮಾಡಿ ಅದರ ಸತ್ವ ಕಂಪ್ಲೀಟ್ ಹೋಗಿ
ಅದು ಬರೀ ಇದಾಗಿರ್ತದೆ, ಅದ್ರಲ್ಲಿ ಏನು ಸತ್ವ ಇರೋದಿಲ್ಲ. ಅದು ಒಂದು ಸಮಸ್ಯೆ. ನಮ್ಮಲ್ಲಿ ಏನಾಗಿದೆ, ನಾವು ಭೂಮಿಯಲ್ಲಿ ಒಂದು ಕೃಷಿ ಮಾಡ್ಬೇಕಾದ್ರೆ ಇಲ್ಲಿ ಯಾವ್ದು ಭತ್ತ ಇದು ಮಾಡ್ಬೋದಾ, ಮೆಣಸು ಮಾಡ್ಬೋದಾ, ಇನ್ನೊಂದು ಮಾಡ್ಬೋದಾ ಅಂತ ನೋಡ್ಬೇಕಾದ್ರೆ ಅದನ್ನು ಟೆಸ್ಟ್ ಮಾಡುವಂತ. ನಮ್ಮ ಮಂಗಳೂರಲ್ಲಿ 50 ವರ್ಷ ಇದು ಒಂದು ಮಣ್ಣು ಟೆಸ್ಟಿನ ಇದಾಗಿ ಲ್ಯಾಬ್ ಆಗಿ, ಆಗಿನ ಮುಖ್ಯಮಂತ್ರಿ ಬಂದು ಇದು ಮಾಡಿದ್ರು ಅಂದ್ರೆ ಅದರ ಮಹತ್ವ ನೋಡಿ. ಮುಖ್ಯಮಂತ್ರಿ ಬಂದು ಒಂದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಉದ್ಘಾಟನೆ ಮಾಡ್ತಾರೆ ಇಲ್ಲಿ ಮಂಗಳೂರಲ್ಲಿ. ಎಷ್ಟು ಜನ ಅದನ್ನು ಯೂಸ್ ಮಾಡ್ತಾರೆ? ಈ ಕೃಷಿ ಇಷ್ಟು ಇಲಾಖೆ ಇದೆಯಲ್ಲ, ಕೃಷಿ ಡಿಪಾರ್ಟ್ಮೆಂಟ್ ಇದೆ, ತೋಟಗಾರಿಕೆ ಇದೆ, ಹಾರ್ಟಿಕಲ್ಚರ್ ಇದೆ, ಎಷ್ಟು ಜನ ಜನರಿಗೆ ಅದನ್ನು ಇದು ಮಾಡಿದ್ದಾರೆ. ಇವಾಗ ಸ್ವಲ್ಪ ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಮಣ್ಣು ಟೆಸ್ಟ್ ಮಾಡಿಸಿ, ನೀರಿನ ಟೆಸ್ಟ್ ಮಾಡಿಸಿ, ಏನಿದೆ ಅದರಲ್ಲಿ, ಅದಕ್ಕೆ ಪೂರಕವಾದ ಕೃಷಿ ಇದು ಮಾಡಿದ್ರೆ ಅದಕ್ಕೆ ಪೂರಕವಾಗಿ ನೀವು ಏನು ಗೊಬ್ಬರ ಹಾಕಬೇಕು ಹಾಕೇನು ಅಂತ ಇದು ಈ ತರದ ಟೆಕ್ನಾಲಜಿ ಜನರಿಗೆ ಅದು ಒಂದು ಇದು ಮಾಡ್ಲಿಕ್ಕೆ ಅವಕಾಶ ಅಲ್ಲ. ಎಲ್ಲ ನೀತಿಗಳು ಬರುವಷ್ಟರ ಹೊತ್ತಿಗೆ ಇನ್ಯಾವುದೋ ಕಂಪನಿಗಳು ಬಂದ್ಬಿಡ್ತದೆ. ಮಣ್ಣು ಪರೀಕ್ಷೆ ಆಯಿತು, ನೀರಿನ ಪರೀಕ್ಷೆ ಆಯಿತು, ಎಲ್ಲ ಆಗಿ. ಉದಾಹರಣೆಗೆ ನಿಮ್ಮ ಬಂಟ್ವಾಳದಲ್ಲಿ ನೇತ್ರಾವತಿಯ ಅಣೆಕಟ್ಟು, ಆ ತುಂಬೆ ಬೆಟ್ಟ ಡ್ಯಾಮ್ ಈಗ ಎಷ್ಟು ಪರಿಹಾರ ಸಿಕ್ಕಿದೆ? ಆಗಿನ ಸಮಸ್ಯೆ ಪರಿಹಾರ ಆಗಿದೆಯಾ? ಈಗ 2004ರಿಂದ ಈ ಯೋಜನೆ ಬರುವ ನಿಟ್ಟಿನಲ್ಲಿ ಈವಾಗಲೇ ಇವರು ಹೇಳಿದ ಹಾಗೆ ಅಣೆಕಟ್ಟಿನ ಭೀತಿಯಲ್ಲಿ ರೈತರು ಆ ಮುಳುಗಡೆಯ ಜಮೀನುಗಳಲ್ಲಿ ಕೃಷಿ ಮಾಡುವ ಕೆಲಸಗಳಿಂದ ಹಿಂದೆ ಬಂದರು. ಇದು ಕಾಮಗಾರಿ ವಿಳಂಬ ಆಗ್ತಾ ಈಗ ಕಳೆದ 2 ವರ್ಷಗಳಿಂದ ನೀರು ಸಂಗ್ರಹ ಮಾಡಿದ್ದಾರೆ ಹೊಸ ಡ್ಯಾಮಿನಲ್ಲಿ. ಹಾಗೆ ರೈತರಿಗೆ ಒಂದು ಸಾಮಾನ್ಯ ನಿಯಮಾವಳಿ ಪ್ರಕಾರವಾಗಿ ಪರಿಹಾರವನ್ನು ಕೊಟ್ಟು ಕಾಮಗಾರಿಯನ್ನು ಆರಂಭ ಮಾಡಬೇಕು, ಇದು ಸರ್ಕಾರದ ನಿಯಮ. ಆದರೆ 2004ರಲ್ಲಿ ಕಾಮಗಾರಿ ಆರಂಭವಾದರೂ ಇವತ್ತಿನವರೆಗೆ ರೈತನಿಗೆ ಸಂಪೂರ್ಣವಾದಂಥ ಪರಿಹಾರ ಕೊಟ್ಟೇ ಇಲ್ಲ, ಇನ್ನೂ ಕೂಡ ಸಿಕ್ಕಿಯೂ ಇಲ್ಲ. ಈಗ ಕಳೆದ ವರ್ಷ ಏನು 5 ಮೀಟರ್ ನೀರು ನಿಲ್ಲಿಸಿದ್ರು, ಒಂದು 75 ಮಂದಿಗೆ ಪರಿಹಾರವನ್ನು, ನೆಲಬಾಡಿಗೆ ಹಾಗೂ ಶಾಶ್ವತ ಪರಿಹಾರ ಎರಡನ್ನು ಪಾವತಿ ಮಾಡಿದರು. 6 ಮೀಟರ್ ಈ ಬಾರಿ ನಿಲ್ಲಿಸಿದ್ರು, ಮುಳುಗಡೆಯಾದಂಥ ರೈತನಿಗೆ ಚಿಕ್ಕಾಸು ಕೂಡ ಕೊಡಲಿಲ್ಲ, ಶಾಶ್ವತ ಪರಿಹಾರವಿಲ್ಲ, ನೆಲಬಾಡಿಗೆಯೂ ಇಲ್ಲ. ಸರ್ಕಾರ ರೈತರನ್ನು ಅಂದರೆ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಸಂಬಂಧಪಟ್ಟಂಥ ರೈತರನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಹ್ವಾನಿಸಿ ಅವರ ಸಮಕ್ಷಮದಲ್ಲಿ ಇಂತಿಂಥ ಗ್ರಾಮಗಳಿಗೆ ಈ ದರದಲ್ಲಿ ನೆಲಬಾಡಿಗೆಯನ್ನು ವಿತರಿಸಲಾಗುವುದು ಅಂತೇಳಿ ರೈತರ ಸಮ್ಮುಖದಲ್ಲಿ ಲಿಖಿತವಾಗಿ ಹೇಳಿ ಇವತ್ತಿನವರೆಗೆ ಅದನ್ನು ಪಾಲನೆ ಕೂಡ ಆಗಿರುವುದಿಲ್ಲ. ಇದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಈ ತನಕ ತುಟಿಪಿಟಿಕೆ ಎನ್ನುವುದಿಲ್ಲ. ನಮ್ಮ ಭಾರತದಲ್ಲಿ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳೋದು ರಾಜಕಾರಣಿಗಳ ಒಂದು ಸ್ವಭಾವ. ಯಾಕೆಂತ ಹೇಳಿದರೆ ಬೇರೆಲ್ಲ ಕಾಮಗಾರಿಗಳಿಗೆ ನಾವು ಕೆಲವು ಮೀಟಿಂಗ್ಗಳನ್ನೆಲ್ಲ ಅಟೆಂಡ್ ಆಗುವಾಗ ನಮಗೆ ಅದು ಪ್ರತ್ಯಕ್ಷ ಬಂದಂಥ ಅನುಭವ. ಕಾಮಗಾರಿಗಳಿಗೆ ಏನು ಕೊರತೆ ಇದೆ, ಎಷ್ಟು ಕೋಟಿ ಬೇಕು, ಅದನ್ನು ಕೂಡಲೇ ಮಂಜೂರಾತಿಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ರೈತರಿಗೆ ಪರಿಹಾರಕ್ಕಾಗುವಾಗ ಯಾವುದೇ ಒಂದು ಜನಪ್ರತಿನಿಧಿಗಳು ಅದಕ್ಕೆ ಪ್ರಾಮಾಣಿಕವಾದಂಥ ಕಾಳಜಿಯನ್ನು ವ್ಯಕ್ತಪಡಿಸೋದಿಲ್ಲ. ನಮ್ಮ ರೈತರು ಹೇಳ್ತಾರೆ ಅದಕ್ಕೆ, ಯಾಕಂತ ಹೇಳಿದ್ರೆ ಅವರಿಗೆ ರಿಟರ್ನ್ಸ್ ಇಲ್ಲ ಅದರಲ್ಲಿ ಅಂತ, ಪರ್ಸೆಂಟೇಜ್ ವ್ಯವಹಾರ ಯಾವುದರಲ್ಲಿ ಉಂಟು ಅದಕ್ಕೆಲ್ಲ ನಮ್ಮ ರಾಜಕಾರಣಿಗಳು ಕಟಿಬದ್ಧರಾಗಿದ್ದಾರೆ. ರೈತರ ಪರಿಹಾರಕ್ಕೆ ಯಾವುದೇ ಸಿಗದೇ ಇರುವುದರಿಂದ ಇದು ನಮ್ಮ ದಕ್ಷಿಣ ಕನ್ನಡದ ಒಂದು ಜ್ವಲಂತ ಉದಾಹರಣೆ. ಸರ್ಕಾರ ಇಷ್ಟೆಲ್ಲ ಈಗ ಭೂಮಿಯನ್ನು ಕೊಡುವಾಗ ಆ ಭೂಮಿಯನ್ನ ಒಂದು ಕಂಪನಿಗೆ ಆ ಭೂಮಿ ಏನು, ಯಾವ ರೀತಿಯಲ್ಲಿದೆ, ಮಳೆಯ ಪ್ರಮಾಣ, ಮಣ್ಣಿನ ಇದೆಯಲ್ಲ. ಇವರ ಹೊಸ ಆಕ್ಟ್ ಬಂದಿತ್ತು, UPA ಸರ್ಕಾರ ಇದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಹೊಸ ಆಕ್ಟ್ ಬಂದಿತ್ತು. ಅದರಲ್ಲಿ ರೈತರು ಒಪ್ಪಿದ್ರೆ ಮಾತ್ರ ಇದು ಮಾಡೋದು, ಮತ್ತೆ ಅದು ತುಂಬಾ ದುಪ್ಪಟ್ಟು ಪರಿಹಾರ, 4 ಪಟ್ಟು ಜಾಸ್ತಿ ಇತ್ತು. ನೈಜ ಬೆಲೆ 80% ಜನ ಅದಕ್ಕೆ ಒಪ್ಪಬೇಕು, 85% ನಿಮಗೆ ಬದಲಿ ವ್ಯವಸ್ಥೆ ಮಾಡಿ ಕೊಡಬೇಕು. ನಿಮ್ಗೆ ಅಲ್ಲಿ ನಿಮ್ದು ಕಲ್ಚರಲ್ ಅಂದ್ರೆ ನಿಮ್ಗೆ ಬುದ್ಧ ದೇವಸ್ಥಾನ ಇದ್ರೆ ಅದು ಮಾಡಿ ಕೊಡ್ಬೇಕು, ಇದು ಸ್ಕೂಲ್ ಮಾಡಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದು ಇವಾಗ ಅಕ್ವಿಸಿಷನ್ ಆಗುವಾಗ ತುಂಬಾ ಮೊದಲೇ ಅದು ನೋಟಿಫಿಕೇಶನ್ ಆಗಿತ್ತು ಆ ಕಾರಣ. ಈಗ ಆನಂತರ ಆದ್ರೆ ಈಗ ಕೂಡ ಹೊಸ ಸರ್ಕಾರ ಅದನ್ನು ಕೂಡ ಡೈಲ್ಯೂಟ್ ಮಾಡ್ತಾ ಇದೆ. ಎನ್ವೈರನ್ಮೆಂಟಲ್ ರಿಲೇಟೆಡ್ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಡೈಲ್ಯೂಟ್ ಆಗ್ತಾ ಇದೆ, ಲ್ಯಾಂಡ್ ಅಕ್ವಿಸಿಷನ್ ರೂಲ್ಸ್ ಡೈಲ್ಯೂಟ್ ಆಗ್ತಾ ಇದೆ. ರೈತರ ಬಗ್ಗೆ ಮಾತಾಡೋದು ಯಾರು ಇಲ್ಲ, ಯಾಕಂದ್ರೆ ಅದರಲ್ಲಿ ಅವರಿಗೆ ಲಾಭ ಏನಿತ್ತು ವಿಪರ್ಯಾಸ ನೋಡಿ. ಇದೇ ನದಿ ನೇತ್ರಾವತಿ ನದಿ ತೀರದಲ್ಲಿ ಇವರು ಯಾವಾಗಲೂ ನೀರು ತೆಗಿತಾ ಇದ್ರು. ಇಲ್ಲಿ ಸಿಟಿಯವರಿಗೆ ನೀರಿಲ್ಲ ಅಂತ ನೀವು ತೆಗಿಬೇಡಿ ಅಂತ ಪಂಪ್ ಕೇಸ್ ಹಾಕುವ ಪರಿಸ್ಥಿತಿ ಇದೆ. ಆಮೇಲೆ ನೀವು ರೈತರು ನಮ್ಮ ನೇತ್ರಾವತಿಯಿಂದ ನೀರೆತ್ತಿದ್ರೆ ಕ್ರಿಮಿನಲ್ ಕೇಸ್ ಆಗ್ತದೆ. ಓಕೆ, ಈಗ ನಮ್ಮ ಪರಿಸರವಾದಿಗಳು ಶಶಿಧರ್ ಶೆಟ್ಟರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್ ಶೆಟ್ಟರ್ ನಮಸ್ಕಾರ. ರೈತರ ಒಂದಷ್ಟು ಸಮಸ್ಯೆಗಳ ಬಗೆಗೆ ನಾವು ಮಾತಾಡ್ತಾ ಇದ್ದೆವು. ಅದು ನದಿ ನೀರಿನಿಂದ ಹಿಡಿದು ಅಣೆಕಟ್ಟುಗಳು ಮತ್ತು ಸಾಲ ಮನ್ನಾ ಯೋಜನೆಗಳು, ಎಲ್ಲಾ ಮನ್ನಾಗಳು ಯಾರಿಗೆ ಸಿಗ್ತದೋ ಅಂತನ್ನೋದು ಗೊತ್ತಿಲ್ಲ. ಆದ್ರೆ ಸರ್ಕಾರಗಳು ಅಥವಾ ರಾಜಕೀಯ ಪಕ್ಷಗಳು ರೈತರನ್ನ ಹಿಡಿದುಕೊಂಡು ಅದೇ ಒಂದು ಸೆಂಟಿಮೆಂಟಲ್ ಆಗಿ ಅದನ್ನು ಬಳಸಿಕೊಂಡು ಹೋಗ್ತಾ ಇರುವುದನ್ನು ನಾವು ನೋಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಸಾಲ ಮನ್ನಾಗಳು ಈ ಎಲ್ಲ ಯೋಜನೆ ರೈತರಿಗೆ ಸಿಗ್ತಾ ಇವೆ ಅಂತ ಅನಿಸ್ತಾ ಇದೆ, ಹೇಗೆ ಏನ್ ಹೇಳ್ತಾರೆ? ಖಂಡಿತವಾಗಿಯೂ ಈ ರಾಜಕೀಯ ಪಕ್ಷಗಳು ಘೋಷಣೆ ಮಾಡಿದಂತ ಯಾವುದೇ ಯೋಜನೆಗಳು ಇವತ್ತಿಗೂ ಕೂಡ ನಮ್ಮ ರೈತರಿಗೆ ಮುಟ್ತಾ ಇಲ್ಲ ಅದು ಸರಿಯಾಗಿ. ಯಾಕಂದ್ರೆ ಈಗ ನಮ್ಮ ಕೇಂದ್ರ ಸರ್ಕಾರ ಆಗ್ಲಿ ಅದು ಕೂಡ ನಾವು ರೈತರ ಸಾಲ ಮನ್ನಾವನ್ನ ಮಾಡ್ತೇವೆ ಅಂತೇಳಿ ಹಲವಾರು ಬಾರಿ ಬೇರೆ ಬೇರೆ ಪಕ್ಷದ ಸರ್ಕಾರ ಬಂದಾಗ್ಲೂ ರೈತರಿಗೆ ಹೇಳಿದ್ದುಂಟು. ಆದ್ರೆ ಅದನ್ನು ಯಾವುದೇ ರೀತಿ ಇಂಪ್ಲಿಮೆಂಟ್ ಈ ತನಕ ಮಾಡ್ಲಿಲ್ಲ.
ಮೊನ್ನೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಮಗೆ ಖಂಡಿತವಾಗಿ ನಾನು ಈ ಬಗ್ಗೆ ರಾಜಿ ಮಾಡಿಕೊಳ್ಳಿದರೆ ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಮ್ಮ ಕರಾವಳಿ 2 ಜಿಲ್ಲೆಯ ಮಟ್ಟಿಗೆ ಮಾತಾಡುವುದಾದ್ರೆ ಹಲವಾರು ಸಮಸ್ಯೆಗಳು ಇವತ್ತಿಗೂ ಒಂದು 10-20 ವರ್ಷದಲ್ಲಿ ಯಾವುದೇ ರೈತರ ಸಮಸ್ಯೆಯನ್ನ ಅದು ಒಂದು ಎಂಡ್ ಅಂತೇಳಿ ಆಗದೆ ಕಾಣ್ತಾ ಇಲ್ಲ. ಎಲ್ಲರೂ ಕೂಡ ಅವರ ರಾಜ್ಯಕ್ಕೆ ಒಂದು ಗಿಮಿಕ್ಸ್ ಆಗಿ ಅದನ್ನು ಬಳಸ್ಕೊಳ್ತಾರೆ ವಿನಾ ಯಾವ ಪಕ್ಷಗಳು ಕೂಡ ರೈತರಿಗೆ ಒಂದು ಕ್ಲಿಯರ್ ಆಗಿ ಅವರ ಒಂದು ಸಮಸ್ಯೆ ಪರಿಹರಿಸಬೇಕೆಂಬ ಅವರ ಒಂದು ಇಚ್ಛಾಶಕ್ತಿ ಅವರಲ್ಲಿ ಇಲ್ಲ. ಯಾಕಂದ್ರೆ ನಾವು ಈ ಕಡೆಯಿಂದ UPCL ಇಂದ ನೋಡ್ಬೋದು, ಈ ಕಡೆಯಿಂದ ವಾರಾಯಿಂದ ನೋಡ್ಬೋದು, ಆ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆಯಲ್ಲಿ ನೋಡ್ಬೋದು, ಆ ಕಡೆ ನಿಮ್ಮ ಆ ಒಂದು ನಮ್ಮ ನೀರಾವರಿ ಯೋಜನೆಯನ್ನು ನೋಡ್ಬೋದು. ಎಲ್ಲಾ ಯೋಜನೆಗಳನ್ನು ಕೂಡ ಯಾವುದೇ ರೀತಿಯ ಒಂದು ಕೊನೆ ಮುಟ್ಟುವಂತ ಒಂದು ಯೋಜನೆಯನ್ನ ನಮ್ಮ ಯಾವುದೇ ಸರ್ಕಾರಗಳು ಮಾಡ್ತಾ ಇಲ್ಲ. ಬಹುಶಃ ನಮ್ಮ ರೈತರನ್ನ ಅವರು ಒಂದು ದಾಳವಾಗಿ ಅವರ ಚುನಾವಣೆಯ ದಾಳವಾಗಿ ಮಾತ್ರ ಉಪಯೋಗಿಸ್ತಾರೆ ವಿನ ಅವರಿಗೆ ಅವರ ಸಮಸ್ಯೆ ಸಂಪೂರ್ಣವಾಗಿ ಒಂದು ನಿರ್ಧಾರ ಘಟ್ಟಕ್ಕೆ ತಲುಪುವಲ್ಲಿ ಎಲ್ಲರೂ ವಿಫಲಾಗ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಶಶಿಧರ್ ಶೆಟ್ಟಿ. ನಮ್ದವ್ರಿಗೆ ಅರ್ಥ ಆಗುದಿಲ್ಲ, ನಮ್ಮ ಪೊಲಿಟಿಷಿಯನ್ಸ್ಗೆ ಇಲ್ಲಿಯ ಪ್ರಾಬ್ಲಮ್ಸ್ ಅರ್ಥ ಆಗುದಿಲ್ಲ. 9/11 ಅಂತ ಒಂದು ಪ್ರಾಬ್ಲಮ್ ಇದೆ. ನೀವು ಯಾವುದೇ ಪೊಲಿಟಿಷಿಯನ್ಗೆ ವಿಚಾರಿಸಿ ಅವ್ರಿಗೆ ಏನಂತ ಅರ್ಥ ಆಗಲ್ಲ. ನೀವು ಸಿಂಗಲ್ ಸೈಟ್, ನೀವು ಅದು ಸಿಟಿಯಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ನೀವು 13 ಪ್ರಮಾಣ ಪತ್ರ ತಗೊಂಡು ಬರ್ಬೇಕು. ನೀವು ಮನೆ ಎಲ್ಲ ಕಟ್ಟಲಿಕ್ಕೆ ನೀವು ಮನೆ ಕಟ್ಟುವುದೇ ಕಷ್ಟ. ಹೌದು. ಆಮೇಲೆ ಇಷ್ಟು ತಗೊಂಡು ಬರಬೇಕು, ಅದಕ್ಕೆ ಸಿಕ್ಕಾಪಟ್ಟೆ ರೂಲ್ಸ್. ಎಷ್ಟೋ ಕಡೆ ನಿಮಗೆ ಪರ್ಮಿಷನ್ ಸಿಗೋಲ್ಲ. ಈ ಸಮಸ್ಯೆ ಅಂತ ಅವ್ರಿಗೆ ಕೊಟ್ರೆ ಅವ್ರಿಗೆ ಅದು ಅರ್ಥನೇ ಆಗಲ್ಲ. ಮತ್ತೆ ಹೇಗೆ ಪರಿಹಾರ ಮಾಡ್ತೇವೆ? ಇದೇ ರೀತಿಯಲ್ಲಿ ಏನು ನಾನು ಕೊನೆಯ ಹಂತಕ್ಕೆ ಬರ್ತಾ ಇರುವಂಥದ್ದು, ಸಮಯ ಕೂಡ ಮೀರ್ತಾ ಬರ್ತಾ ಇದೆ. ಈ ನದಿ ಯೋಜನೆಗಳು, ಅದು ನೇತ್ರಾವತಿ, ಕಾವೇರಿ, ಮಹದಾಯಿ, ಅದು ಇದು ಯೋಜನೆಗಳು ಅಂತ ಅದು ಕೂಡ ರೈತರ ಮೇಲೇನೆ ಬರ್ತದೆ. ಆದ್ರೆ ಕೊನೆಗೆ ಗಡಿ ಕಾಳಗವಾಗಿ, ಭಾಷಾವಾರು ಕಾಳಗವಾಗಿ, ಕೋಲಾರದವರು ಮಂಗಳೂರಿನವರು ಜಗಳ ಆಡಿಕೊಳ್ಳೋದು ಮತ್ತು ಆ ರಾಜಕೀಯ ಪಕ್ಷದವರು ಅಲ್ಲಿ ಹೋಗಿ ಒಂದು ಮಾತಾಡೋದು, ಇಲ್ಲಿ ಒಂದು ಮಾತಾಡೋದು, ಅದಕ್ಕೆ ಸಹಸ್ರ ಕೋಟಿ ಗಟ್ಟಲೆ ಹಣವನ್ನು ವಿನಿಯೋಗಿಸುವಂಥದ್ದು. ಯಾವಾಗ ಇದಕ್ಕೆ ನಮ್ಮ ನೇತ್ರಾವತಿ ಆಗ್ಲಿ ಮಹದಾಯಿ ಆಗ್ಲಿ ಅದು ಕೃಷಿಕರ ಯೋಜನೆ ಅಲ್ಲ, ಅದು ಕುಡಿಯುವ ನೀರಿನ ಯೋಜನೆ. ಎರಡು ಕೂಡ ಕುಡಿಯುವ ನೀರಿನ ಯೋಜನೆ, ಎರಡು ಕೂಡ ಅನ್ಸೈಂಟಿಫಿಕ್. ಅದರಲ್ಲಿ ಮಹದಾಯಿ ಮಾಡಲು ಸಾಧ್ಯವೇ ಇಲ್ಲ. ಇದೇ ರೀತಿಯ ಪ್ರಾಜೆಕ್ಟ್ ಅದು ಕೂಡ ವ್ಯತ್ಯಾಸ ತುಂಬಾ ಇಲ್ಲ. ಇಲ್ಲಿ ಮೂಲ ಇದೆ, ನದಿಯ ಮೂಲ ಇದೆ, ಅಲ್ಲಿ 2 ಬಂಡು ಮಾಡಿ ಅದನ್ನು ಸೇರಿಸಿ ಧಾರವಾಡ ಸಿಟಿಗೆ ನೀರು ಕೊಡ್ಲಿಕ್ಕೆ ಇರುವ ಯೋಜನೆ ಅದು. ಎಲ್ಲಿಂದ ನೀವು ನೀರನ್ನು ಹೇಗೆ ತರ್ತೀರಿ? ಪೈಪಲ್ಲ, ನದಿಯಲ್ಲಿ ತರುವುದಂತೆ. ನದಿಯಲ್ಲಿ ತಂದಾಗ ಎಲ್ಲ ಕೃಷಿಕರು ಯೂಸ್ ಮಾಡ್ತಾರೆ. ಅಂದ್ರೆ ಘಟ್ಟದಿಂದ ಇಳಿದು ಬರುವ ನೀರನ್ನು ಮೇಲೆ ಕೆತ್ತಬೇಕು. ಒಂದು ಯೋಜನೆ ಆರಂಭ ಮಾಡಿರುವಾಗ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಸಾಧಕ ಬಾಧಕಗಳ ಬಗ್ಗೆ ಒಂದು ಚರ್ಚೆ ಮಾಡಿ ಅದಕ್ಕೊಂದು ತೀರ್ಮಾನ ಮಾಡಬೇಕು. ಇದು ಅಂತ ಯೋಜನೆಗಳಿಲ್ಲ. ಇವರು ಹೇಳಿದಾಗೆ AC ರೂಮಲ್ಲಿ ಬೆಂಗಳೂರಲ್ಲಿ ಕೂತು ಈ ಯೋಜನೆಗಳೆಲ್ಲ ಕಾರ್ಯಗತ ಆಗ್ತದೆ. ಅದು ಸಂಬಂಧಪಟ್ಟವರಿಗೆ ತೊಡಕಾಗಿ ಉಳಿತದೆ. ಈಗ ಎತ್ತಿನಹೊಳೆ ಯೋಜನೆ 13,000 ರೂಪಾಯಿ ಕೋಟಿ ವೆಚ್ಚ ಮಾಡಿ ಒಂದು ತೊಟ್ಟು ನೀರು ಅದರಲ್ಲಿ ಪಾಸ್ ಆಗುದಿಲ್ಲ ಅಂತ ಹೇಳುವಾಗ ಸರ್ಕಾರ ಇಷ್ಟು ಖರ್ಚು ಮಾಡಿದೆ ಯಾಕೆ? ನಮಗೆ ಇಷ್ಟೆಲ್ಲ ತಂತ್ರಜ್ಞಾನಗಳಿವೆ, ಬೇಕಾದಷ್ಟು ನಮ್ಮ ಬುದ್ಧಿವಂತಿಕೆಗಳಿವೆ, ಇವುಗಳೆಲ್ಲ ಇದ್ದು ಈ ನಿರರ್ಥಕ ಆಗ್ತದೆ. ಸರ್ಕಾರ ಹಣ ಪೋಲಾಗ್ತಾ ಇದೆ. ನಾವು ಡ್ಯಾಮ್ ಕಟ್ಟಿದಾಗ ನಾವು ಡ್ಯಾಮ್ ಕಟ್ಟಿದ ಯಾರಿಗೆ? ಅಲ್ಲಿ ರೈತರಿಗೆ. ಬೆಂಗಳೂರಿಗೆ ನೀರು ಕೊಡಿಸ್ಲಿಕ್ಕೆ ನಾವು ಡ್ಯಾಮ್ ಕಟ್ಟಿದ್ದಲ್ಲ. ಮತ್ತೆ ಅದು ಕಾವೇರಿ ಕೂಡ ನಿಮ್ಮ ಗಂಗಾ ನದಿ ತರ 12 ಮಾಸವು ಇಡೀ ವರ್ಷವು ಹರಿಯುವ ನದಿ ಅಲ್ಲ. ಡ್ಯಾಮ್ ಕಟ್ಟಿದಾಗ ಮಂಡ್ಯ ಮತ್ತು ಮೇಲ್ಗಡೆ ಪ್ರದೇಶ ಮತ್ತು ಈ ಅದರ ಅಚ್ಚುಕಟ್ಟು ಪ್ರದೇಶದವರಿಗೆ ನೀರು ಕೊಡ್ಲಿಕ್ಕೆ ಅಂತ ಕಟ್ಟಿದ್ದು. ನೀವು ಬೆಂಗಳೂರಿಗೆ ನೀರು ಕುಡಿಲಿಕ್ಕೆ ಅವರು ಕೊಡೋದು, ನಿಮ್ಮ ಬೆಂಗಳೂರಿನವರ ಕಾರ್ ತರಲಿಕ್ಕೆ ಇದು 2 ಕಾರ್ ಇಟ್ಕೊಂಡಿರ್ತಾರೆ ಬೆಂಗಳೂರಿನವರು, ಅವರ ಕಾರ್ ವಾಶ್ ಮಾಡ್ಲಿಕ್ಕೂ ಅದೇ ನೀರು ಬೇಕು ಅಂದಾಗ ನೀರಿನ ಸಮಸ್ಯೆ ಬರ್ತದೆ. ನೀವು ತಮಿಳುನಾಡಿಗೆ ಕೊಡ್ತೀರಿ, ಅಲ್ಲಿ ರೈತರಿಗೆ ಕೊಡ್ತೀರಿ, ಯಾರಿಗೆ ಕೊಡ್ತೀರಿ? ಅದು ಅಲ್ಲಿ ಮೈಸೂರಲ್ಲಿ ಒಂದೇ ಡ್ಯಾಮ್ ಇರೋದಲ್ಲ, ಬೇರೆ ಬೇರೆ ಡ್ಯಾಮ್ ಇದೆ. ತಾರಕ, ಅದು ಇದು ಅಂತ ತುಂಬಾ ಡ್ಯಾಮ್ ಇದೆ, ಹಾರಂಗಿ, ಇಷ್ಟು ಡ್ಯಾಮ್ ಇದ್ರೂ ಕೂಡ ಸಮಸ್ಯೆ ಆಗುತ್ತೆ. ಈ ನಿಮಗೆ ನಿಮ್ಮ ಮೈನ್ ಕನ್ಸರ್ನ್ ಏನು? ಬ್ಯಾಂಗ್ಳೂರಿಗೆ ನೀರು ಕೊಡಬೇಕು, ಮಂಗಳೂರಿಗೆ ನೀರು ಕೊಡಬೇಕಂತ ಹೊರತು ನೀವು ರೈತರ ಕೃಷಿಗೆ ನೀರು ಕೊಡಬೇಕಂತ ಎಲ್ಲಿ ಕೂಡ ಯಾರು ಇದ್ದಿಲ್ಲ. ಕೋಲಾರದಲ್ಲಿ ಕೂಡ ಕುಡಿಯುವ ನೀರಿನ ಪ್ರಶ್ನೆ ಮಾತ್ರ ನೀವು ಎತ್ತಿದ್ದು. ಬ್ಯಾಂಗ್ಳೂರಿನ ನಗರದವರಿಗೂ ನಿಮಗೆ ಕಾವೇರಿ KRS ಡ್ಯಾಮ್ ಇಂದ ನೀರು ಬೇಕು. ಯಾಕೆ? ಕುಡಿಲಿಕ್ಕೆ. ಕೋಲಾರಕ್ಕೂ ಹೋದ್ರು ಬೆಂಗಳೂರಿಗೆ ಕಿಲೋಮೀಟರ್. ಆದ್ರೆ ಇವತ್ತು ಕಾವೇರಿಯ ಪರಿಸ್ಥಿತಿ ಹೇಗಾಗಿದೆ, ಕೊಡಗಿಂದ ಹರಿದಾಗ ಮೊದಲು ಕೊಡಗಲ್ಲಿ ಕಾಫಿ ತೋಟ ಚೆನ್ನಾಗಿತ್ತು, ಎಲ್ಲ ಆಗ್ತಿತ್ತು. ಯಾವಾಗ ಬ್ರೆಜಿಲ್ ಅಲ್ಲಿ ಕಾಫಿ ರೇಟ್ ಹೆಚ್ಚು ಕಮ್ಮಿ ಆಗುತ್ತದೋ ಇವರ ಮೇಲೆ ಸಮಸ್ಯೆ ಆಗ್ತದೆ. ಸಮಸ್ಯೆ ಆದಾಗ ಇವರೊಂದು ಮರ ಕಡಿತಾರೆ, ಇಲ್ಲದ್ರೆ ಶುಂಠಿ ಹಾಕ್ತಾರೆ. ಯಾರು ಕೊಡಗಿನವರು ಶುಂಠಿ ಹಾಕಿದಾಗ ಕೇರಳದವ ಬಂದು ಶುಂಠಿ ಹಾಕ್ತಾನೆ, ಅದಕ್ಕೆ ವಿಷ ಹಾಕ್ತಾನೆ, ಇದಾಗ್ತಾನೆ, ರಸಗೊಬ್ಬರ ಹಾಕ್ತಾನೆ, ವಿಷ ಸೇರ್ತದೆ. ಆ ವಿಷ ಅದೇ ಕಾವೇರಿ ನದಿಗೆ ಹೋಗ್ತದೆ, ಅಲ್ಲಿಯ ಸೂಕ್ಷ್ಮ ಇದು ಏನಿದೆ ಅವು ಸತ್ತೋಗ್ತವೆ. ಆ ಒಂದು ಜೀವ ಸಂಕಲವೇ ಚೇಂಜ್ ಆಗ್ತದೆ, ಸತ್ತು ಹೋಗ್ತದೆ, ನಾಶ ಆಗ್ತದೆ.
ಆಗ ನಿಮಗೆ ಮತ್ತೆ ಆ ನದಿಯಲ್ಲಿ ನೀರು ಬೇಕಂದಾಗ ನೀವು ಅಂದುಕೊಂಡಾಗ ಆಗುದಿಲ್ಲ. ಸೊ ಸಮಸ್ಯೆಗೆ ತುಂಬಾ ಆಯಾಮ ಇದೆ, ತುಂಬಾ ಬೇರೆ ಬೇರೆ ಸ್ವರೂಪ ಇದೆ. ನೀವು ಮೆಡ್ರಾಸ್ ಅಲ್ಲಿ ಕೂತ್ಕೊಂಡು ಕಾವೇರಿ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು ತುಂಬಾ ಸುಲಭ. ಅದರ ಆಕ್ಚುಲ್ ಕ್ರಕ್ಸ್ ಆಫ್ ದ ಪ್ರಾಬ್ಲಮ್ ಏನಿದೆ, ಅದರ ಆಯಾಮ ಏನಿದೆ, ಅದು ಜನರಾಗ್ಲಿ ಪೊಲಿಟಿಷಿಯನ್ ಆಗಲಿ ಅರ್ಥ ಮಾಡಿಕೊಳ್ಬೇಕು. ಎಸ್, ಧನ್ಯವಾದಗಳು ರಮೇಶ್ ಪೆರ್ಲಾ ಅವರಿಗೂ ಮತ್ತು ರೈತ ಮುಖಂಡರಾದ ಸುಬ್ರಹ್ಮಣ್ಯ ಭಟ್ರಿಗೂ ಧನ್ಯವಾದಗಳು ಸರ್. ಅಂದರೆ ಬಹಳ ಮುಖ್ಯವಾಗಿ ರೈತರ ಸಮಸ್ಯೆ ಅಂತ ಅನ್ನುವಂಥದ್ದು ಕೇವಲ ಸಾಲ ಮನ್ನಾವೋ ಅಣೆಕಟ್ಟೋ ಇಷ್ಟಕ್ಕೆ ಅದು ಸೀಮಿತ ಆಗಿಲ್ಲ. ಒಂದು ರೈತ ಬೆಳೆಯುವಂಥ ಬೆಳೆ ಅದು ಯಾವುದು ಮತ್ತು ಆ ಮಣ್ಣು ಏನು, ಎಲ್ಲಿ, ಹೇಗೆ, ನದಿ ನೀರು ಹಂಚಿಕೆ ಕುರಿತಾದದ್ದು, ಅದರ ಹಿಂದೆ ಇರುವಂಥ ರೈತರ ಸಮಸ್ಯೆ ಹೇಗೆ ಪರಿಹರಿಸಿಕೊಳ್ಳಬೇಕು ಅಂತ ಅನ್ನುವಂಥದ್ದು, ಯಾವ ಮಣ್ಣಿನಲ್ಲಿ ಯಾವ ಬೆಳೆಗಳು ಬೆಳೆಯಬೇಕು, ರೈತರ ಜೀವನ ಹೇಗೆ ಮತ್ತು ಎಷ್ಟು ತಗೊಳ್ತಾರೆ, ಬೆಂಬಲ ಬೆಲೆ, ಅದು ಬೆಲೆ, ಇದು ಬೆಲೆ, ಎಲ್ಲವೂ ಕೂಡ ಇಲ್ಲಿ ಇದೆ ಅಂತ ಅನ್ನೋದು. ಆದರೆ ವೈಜ್ಞಾನಿಕವಾಗಿ ರೈತರ ಸಮಸ್ಯೆಗಳನ್ನು ಪರಿಶೀಲಿಸುವಂಥ ರೀತಿಯಲ್ಲಿ ಆದಾಗ ಮಾತ್ರ ರೈತರ ಮೂಲಭೂತ ಸಮಸ್ಯೆಗಳ ಪರಿಹಾರ ಸಾಧ್ಯ ಅಂತ ಅನ್ನುವಂಥದ್ದು. ಓಕೆ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆತೆ ನೋಡ್ತಾ ಇರಿ. ನಮಸ್ಕಾರ.